ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಹಿಂದಿನ ತರಗತಿಯಲ್ಲಿ ನಾವು ಬ್ರಹ್ಮವಿದ್ಯೆಯ ಫಲವಾದಂತಹ ಕಾಮನಾಶ, ಬ್ರಹ್ಮಪ್ರಾಪ್ತಿ ಮತ್ತು ಹೃದಯ ಗ್ರಂಥಿನಾಶ ಎಂಬ ವಿಚಾರದ ಕುರಿತಾಗಿ ನೋಡಿದ್ದೇವೆ. ಮುಂದಿನ ಮಂತ್ರದಲ್ಲಿ ಕ್ರಮಮುಕ್ತಿಯ ಫಲವನ್ನು ಕೂಡ ಆಚಾರ್ಯ ಯಮಧರ್ಮನು ಉಪದೇಶಿಸಿರುವುದನ್ನು ಕಾಣುತ್ತೇವೆ. ಅದಕ್ಕಿಂತ ಮೊದಲು ಶಂಕರರು ಒಂದು ಸಂಬಂಧವನ್ನ, ಮುಂದಿನ ಮಂತ್ರಕ್ಕೆ ಸಂಬಂಧ ಭಾಷ್ಯವನ್ನ ಬರೀತಾರೆ. ಅದರಲ್ಲಿ ಹೇಳ್ತಾ, ನಿರಸ್ತ ಅಶೇಷ ವಿಶೇಷ ವ್ಯಾಪಿ ಬ್ರಹ್ಮಾತ್ಮ ಪ್ರತಿಪತ್ಯ ಪ್ರಭಿನ್ನ ಸಮಸ್ತ ಅವಿದ್ಯಾ ಗ್ರಂಥೇ ಜೀವತಃ ಏವ ಬ್ರಹ್ಮಭೂತಸ್ಯ ವಿದುಷೋ ನ ಗತಿರ್ವಿದ್ಯತೆ ಇತ್ಯುಕ್ತಂ. ಹಿಂದಿನ ಮಂತ್ರಗಳಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ನಿರಸ್ತ ಅಶೇಷ ವಿಶೇಷ, ಯಾವ ವಿಶೇಷಣಗಳು ಇಲ್ಲದ, ಯಾವ ವಿಶೇಷವೂ ಇಲ್ಲದ ಬ್ರಹ್ಮ. ಯಾಕಂದ್ರೆ ವಿಶೇಷ ಇರುವ ಬ್ರಹ್ಮ ಅಂತ ಒಂದಿದೆ, ವಿಶಿಷ್ಟ ಬ್ರಹ್ಮ, ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ನಿರ್ವಿಶೇಷ ಬ್ರಹ್ಮ, ಅಶಬ್ದಂ ಅಸ್ಪರ್ಶ ಮರೂಪಮವ್ಯಯಂ, ಎಲ್ಲ ಗುಣಗಳನ್ನ ನಿಷೇಧಿಸಲ್ಪಟ್ಟ ನಿರ್ಗುಣ ನಿರಾಕಾರವಾದ ಬ್ರಹ್ಮವಸ್ತು ಏನಿದೆಯೋ ಅದೇ ನಿರಸ್ತ ಅಶೇಷ ವಿಶೇಷ ಅನ್ನುವ ಶಬ್ದದ ಅರ್ಥ. ಇನ್ನೊಂದು ವ್ಯಾಪಿ, ಆ ಬ್ರಹ್ಮವು ಎಲ್ಲೆಲ್ಲೂ ತುಂಬಿರುವಂಥದ್ದು. ಬ್ರಹ್ಮಾತ್ಮ ಪ್ರತಿಪತ್ಯ, ಜೀವ ಬ್ರಹ್ಮ ಐಕ್ಯ ಜ್ಞಾನದಿಂದ ಪ್ರಭಿನ್ನ ಸಮಸ್ತ ಅವಿದ್ಯಾ ಗ್ರಂಥೇ, ಯಾವ ವಿಶೇಷಣಗಳೂ ಇಲ್ಲದ ವ್ಯಾಪಕವಾದ ಬ್ರಹ್ಮವಸ್ತುವಿನೊಡನೆ ತಾದಾತ್ಮ್ಯವನ್ನ, ಐಕ್ಯ ಭಾವವನ್ನ, ಏಕಾತ್ಮ ಭಾವವನ್ನ ಪಡೆದುಕೊಂಡಾಗ ಪ್ರಭಿನ್ನ ಸಮಸ್ತ ಅವಿದ್ಯಾ ಗ್ರಂಥೇ, ಎಲ್ಲ ಅವಿದ್ಯೆಯ ಗ್ರಂಥಿಗಳು. ಅವಿದ್ಯಾ ಗ್ರಂಥಿ ಅಂದ್ರೇನು? ಅವಿದ್ಯಾ ಕಾಮ ಕರ್ಮ, ಈ ಒಂದು ಸಾಲು ಏನಿದೆ, ಪಂಕ್ತಿಯದು, ಆ ಎಲ್ಲವೂ ಕೂಡ ನಾಶವಾಗುತ್ತೆ. ಯಾವಾಗ? ಜೀವತಃ ಏವ, ಬದುಕಿದ್ದಾಗಲೇ ನಾಶವಾಗುತ್ತೆ. ಯಾಕಂದ್ರೆ ಅತ್ರ ಬ್ರಹ್ಮ ಸಮಶ್ನುತೆ ಹೃದಯಸ್ಯ ಇಹ ಗ್ರಂಥಯ ಪ್ರಭಿದ್ಯಂತೆ ಅಂತ ಮಂತ್ರ ಸ್ಪಷ್ಟವಾಗಿ ಹೇಳುತ್ತೆ. ಈಗಲೇ ಅದು ಹೊರಟು ಹೋಗುತ್ತೆ, ಇಲ್ಲಿಯೇ ಅದು ಹೊರಟು ಹೋಗುತ್ತೆ ಅಂತ. ಇಲ್ಲಿ ಈಗ ಎಂಬ ಮಾತಿಗೆ ಅರ್ಥ ಇಷ್ಟೇ, ಬದುಕಿದ್ದಾಗ ಅಂತ ಅರ್ಥ. ಜೀವನ್ ಮುಕ್ತಿ, ಜೀವನ್ ಅಂದ್ರೆ ಬದುಕಿರುವಾಗಲೇ ಮುಕ್ತನಾಗಿರುವಂಥದ್ದು. ಇದು ಉಪನಿಷತ್ ಪ್ರತಿಪಾದ್ಯವಾದಂತಹ ಮುಖ್ಯ ಮುಕ್ತಿ. ಅದ್ವೈತ ಸಿದ್ಧಾಂತವನ್ನು ಎತ್ತಿ ಹಿಡಿಯುತ್ತೆ.
ಬೇರೆ ಎಲ್ಲ ಮತಗಳಲ್ಲಿಯೂ ಕೂಡ ಮುಕ್ತಿ ಎಂದಾಗ ಸತ್ತ ಮೇಲೆ ಎಲ್ಲಿಗೋ ಹೋದ ಮೇಲೆ ಆಗುವಂಥದ್ದು ಎಂಬ ಅರ್ಥ ಇದೆ. ಮೀಮಾಂಸಕರು ಕೂಡ ಸ್ವರ್ಗ ಪ್ರಾಪ್ತಿಯನ್ನು ಹೇಳ್ತಾರೆ. ಉಪಾಸಕರು ಕೂಡ ತತ್ತದ್ ದೇವತಾ ಲೋಕದ ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ, ಸಾಯುಜ್ಯ ಮುಂತಾದ ಶಬ್ದಗಳನ್ನು ಬಳಸ್ತಾರೆ. ಅರ್ಥಾತ್ ಇಲ್ಲಿರುವಾಗ ಮುಕ್ತಿಯನ್ನ ಯಾರೂ ಹೇಳೋದಿಲ್ಲ. ಅದನ್ನ ಉಪನಿಷತ್ ಪ್ರತಿಪಾದ್ಯವಾದ ಈ ಸತ್ಯವನ್ನ ಶಂಕರ ಭಗವತ್ಪಾದರು ಎತ್ತಿ ಹಿಡಿದ್ರು. ಜೀವನ್ ಮುಕ್ತಿ ವಿಚಾರ, ಅದಕ್ಕೆ ಸದ್ಯೋ ಮುಕ್ತಿ ಎಂಬ ಶಬ್ದವನ್ನು ಕೂಡ ಕರೀತಾರೆ. ಅಂತಹ ಜೀವತಹೇವ ಬ್ರಹ್ಮಭೂತಸ್ಯ, ಬದುಕಿದ್ದಾಗಲೇ ಬ್ರಹ್ಮಭಾವವನ್ನ ಹೊಂದಿದವನಿಗೆ, ಬ್ರಹ್ಮ ಸ್ವರೂಪವನ್ನ ತಾಳಿದವನಿಗೆ, ಅಂತಹ ಜ್ಞಾನಿಗೆ, ವಿದುಷಃ ಅಂದ್ರೆ ಜ್ಞಾನಿಗೆ, ನ ಗತಿರ್ವಿದ್ಯತೆ, ಅವನಿಗೆ ಶರೀರವನ್ನು ಬಿಟ್ಟು ಬೇರೆ ಕಡೆ ಹೋಗುವ ಗತಿ ಅಂತ ಏನಿದೆಯೋ ಅದು ಇರೋದಿಲ್ಲ ಅಂತ. ಅವನು ಸತ್ತ ಮೇಲೆ ಎಲ್ಲಿಗೂ ಹೋಗೋದಿಲ್ಲ. ಆದ್ದರಿಂದ ಬ್ರಹ್ಮಜ್ಞಾನಿಯಾದಂತಹ ಜೀವನ್ಮುಕ್ತನ ಅಂತ್ಯ ಸಂಸ್ಕಾರ ಅಂತ ಇಲ್ಲ. ಆ ಶರೀರಕ್ಕೆ ಒಂದು ವ್ಯವಸ್ಥೆ ಅಂತ ಮಾಡಬೇಕು ಅನ್ನೋದು ಬಿಟ್ರೆ, ಆ ಜೀವಾತ್ಮನಿಗೆ ಮುಂದಿನ ಲೋಕದ ಗತಿ ಇಲ್ಲದೆ ಇರೋದ್ರಿಂದ ಅವನಿಗೆ ಸದ್ಗತಿ ಪ್ರಾಪ್ತಿಯಾಗಲಿ ಅಂತ ಮಾಡಬೇಕಾದ ಯಾವ ಕರ್ಮಗಳು ಇರೋದಿಲ್ಲ. ಅದರಿಂದ ಆರಾಧನೆ ಅಂತ ಮಾಡ್ತಾರೆ ಮಹಾತ್ಮ. ಆರಾಧನೆ ಅಂದ್ರೇನು? ಅವರು ದೇಹ ಬಿಟ್ಟಂತಹ ದಿನ ಪರಮಾತ್ಮನನ್ನು ಸ್ಮರಣೆ ಮಾಡೋದು. ಯಾಕಂದ್ರೆ ಪರಮಾತ್ಮ ಸ್ವರೂಪರಾಗಿದ್ದಾರೆ. ಆದ್ರಿಂದ ಪರಮಾತ್ಮನನ್ನು ಪೂಜಿಸೋದು. ಆ ಮೂಲಕವಾಗಿ ರುದ್ರಾಭಿಷೇಕವೋ ಏನೇನೋ ತಮ್ಮ ಸಂಪ್ರದಾಯದ ಮೂಲಕ ಭಗವಂತನ ಆರಾಧನೆ ಮಾಡ್ತಾರೆ. ಯಾಕೆಂದ್ರೆ ಅವರು ಆ ಬ್ರಹ್ಮ ಸ್ವರೂಪದಲ್ಲಿ ಒಂದಾಗಿ ಬಿಟ್ಟಿರ್ತಾರೆ. ಹಾಗಿರುವುದರಿಂದ ನ ಗತಿರ್ವಿದ್ಯತೆ, ಬೇರೆ ಗತಿ ಎನ್ನುವಂಥದ್ದು ಅಂಥವ್ರಿಗೆ ಇರೋದಿಲ್ಲ. ಗತಿ ಅಂದ್ರೆ ಅನ್ಯಲೋಕ ಪ್ರಾಪ್ತಿ, ಅನ್ಯಲೋಕ ಗಮನ ಅಂತ ಅರ್ಥ. ಅದಕ್ಕೆ ಪ್ರಮಾಣ ವಾಕ್ಯ ಯಾವುದಪ್ಪ ಅಂದ್ರೆ ಅತ್ರ ಬ್ರಹ್ಮ ಸಮಶ್ನುತೆ, ಇಲ್ಲಿಯೇ ಬ್ರಹ್ಮವನ್ನ ಪಡೆದುಕೊಳ್ತಾನೆ ಅಂತ ಕಠೋಪನಿಷತ್ತು ಹೇಳಿತ್ತು. ಅಷ್ಟೇ ಅಲ್ಲದೆ ನತಸ್ಯ ಪ್ರಾಣ ಉತ್ಕ್ರಾಮಂತಿ ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ ಅಂತ ಬೃಹದಾರಣ್ಯಕ ಉಪನಿಷತ್ತು ಕೂಡ ಹೇಳುತ್ತೆ. ನ ತಸ್ಯ ಪ್ರಾಣ ಉತ್ಕ್ರಾಮಂತಿ, ಅವನ ಸೂಕ್ಷ್ಮ ಶರೀರ ಅನ್ನುವಂಥದ್ದು ಉತ್ಕ್ರಮಣವನ್ನು ಹೊಂದೋದಿಲ್ಲ. ಅಂದ್ರೆ ಪರಲೋಕ ಗಮನವನ್ನ ಅದು ಮಾಡೋದಿಲ್ಲ. ಪ್ರಾಣಗಳು ಶರೀರವನ್ನು ಬಿಟ್ಟು ಹೋಗೋದಿಲ್ಲ ಅಂತ ಅರ್ಥ. ಬ್ರಹ್ಮವೇ ಆಗಿದ್ದು ಬ್ರಹ್ಮದಲ್ಲಿ ಲಯವಾಗುತ್ತಾನೆ. ಬ್ರಹ್ಮೈವ ಸನ್ ಬ್ರಹ್ಮಾಪ್ಯೇತಿ. ಸಯೋಹ ವೈಯತ್ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ. ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗುತ್ತಾನೆ. ಈ ಅನೇಕ ಶ್ರುತಿವಾಕ್ಯಗಳಿಂದ ಇದು ಸಿದ್ಧವಾಗಿದೆ. ಇತಿ ಶ್ರುತ್ಯಂತರಾತ್, ಬೇರೆ ಬೇರೆ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಇದು ಮುಖ್ಯ ಮುಕ್ತಿಯ ವಿಷಯ ಆಯಿತು. ಸದ್ಯೋ ಮುಕ್ತಿಯ ವಿಷಯ ಆಯಿತು. ಇನ್ನೊಂದಿದೆ ಗೌಣ ಮುಕ್ತಿ ಅಂತ ಕರೆಯಲ್ಪಡುವಂತಹ ಕ್ರಮಮುಕ್ತಿ. ಅದರ ವಿಷಯವೂ ಕೂಡ ಶ್ರುತಿ ಹೇಳುತ್ತೆ. ಯೇ ಪುನರ್ಮಂದ ಬ್ರಹ್ಮವಿದೋ ವಿದ್ಯಾಂತರ ಶೀಲಿನಶ್ಚ ಬ್ರಹ್ಮಲೋಕ ಭಾಜೋ. ಇಲ್ಲಿ ಅಪರ ಬ್ರಹ್ಮಕ್ಕೆ ಮಂದ ಬ್ರಹ್ಮ ಅಂತ ಕರೆದಿದ್ದಾರೆ. ಲೋವರ್ ರಿಯಾಲಿಟಿ, ಹೈಯರ್ ಟ್ರೂತ್ ಯಾವ್ದಪ್ಪ ಅಂದ್ರೆ ನಿರ್ಗುಣ ನಿರಾಕಾರವಾದ ಬ್ರಹ್ಮವಸ್ತು. ಅದನ್ನು ನಿರುಪಾಧಿಕ ಬ್ರಹ್ಮ ಅಂತ ಹೇಳ್ತಾರೆ. ಇನ್ನೊಂದು ಸೋಪಾಧಿಕವಾದ ಬ್ರಹ್ಮ, ಮಾಯಾ ವಿಶಿಷ್ಟವಾದಂತಹ ಏನು ಚೈತನ್ಯವನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಅಪರಬ್ರಹ್ಮ ಎಂಬುದಾಗಿ ಕರೀತಾರೆ. ಆ ಅಪರಬ್ರಹ್ಮದ ಉಪಾಸನೆಯನ್ನು ಮಾಡಬಹುದು. ಆದ್ದರಿಂದ ಮಂದಬ್ರಹ್ಮ ವಿದಃ, ಇಲ್ಲಿ ವಿದಃ ಅಂದ್ರೆ ಉಪಾಸಕ. ಆ ಅಪರಬ್ರಹ್ಮವನ್ನ ಉಪಾಸನೆ ಮಾಡಿದವರು ವಿದ್ಯಾಂತರ ಶೀಲಿನಶ್ಚ, ತತ್ ಸಂಬಂಧಿಯಾದ ಬೇರೆ ಬೇರೆ ಉಪಾಸನೆಗಳಿವೆ. ಪಂಚಾಗ್ನಿ ಮುಂತಾದ ಉಪಾಸನೆಗಳನ್ನು ಕೊಟ್ಟಿದ್ದಾರೆ. ಈ ಉಪನಿಷತ್ತಿನಲ್ಲಿಯೇ ಅದರಲ್ಲಿ ನಾಚಿಕೇತಾಗ್ನಿ ವಿದ್ಯೆ ಎಂಬುದಾಗಿ ಕರೆಯಲ್ಪಟ್ಟಿತ್ತಲ್ಲ, ಅವೆಲ್ಲವೂ ಕೂಡ ವಿರಾಟ್ ಪುರುಷನ ಉಪಾಸನೆ ಅಥವಾ ಹಿರಣ್ಯ ಗರ್ಭ ಉಪಾಸನೆ ಮುಂತಾದ ಸಗುಣ ಬ್ರಹ್ಮ ಉಪಾಸನೆಗೆ ಸಂಬಂಧಪಟ್ಟಂತಹ ಸಾಧನೆಯನ್ನ ಮಾಡಿದವರು ಬ್ರಹ್ಮಲೋಕ ಭಾಜೋ ಭವತಿ, ಬ್ರಹ್ಮಲೋಕವನ್ನ ಅವರು ಪ್ರಾಪ್ತಿ ಮಾಡಿಕೊಳ್ತಾರೆ.
ಅಷ್ಟೇ ಅಲ್ಲ, ತದ್ ವಿಪರೀತಾ ಸಂಸಾರ ಭಾಜ. ಯಾರು ಉಪಾಸಕರೂ ಅಲ್ಲವೋ, ಲೌಕಿಕರೋ ಅಂದ್ರೆ ಪಾಪಕರ್ಮ ಪಾಪ ಪುಣ್ಯಾದಿ ಕರ್ಮಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಾರ ಅಂಥವ್ರು ಸಂಸಾರ ಭಾಜೋ ಭವತಿ. ಸಂಸಾರ ಭಾಜ ಅಂದ್ರೆ ಸಂಸಾರವನ್ನ ಪಡೆದುಕೊಳ್ಳುವ ಹುಟ್ಟು ಸಾವಿನ ಚಕ್ರಕ್ಕೆ ಒಳಗಾಗ್ತಾರೆ. ತೇಷಾಂ ಏಷ ಗತಿವಿಶೇಷ ಉಚ್ಯತೆ ಪ್ರಕೃತೋತ್ಕೃಷ್ಟ ಬ್ರಹ್ಮವಿದ್ಯಾ ಫಲಸ್ತುತಯೇ. ಅವರಿಗೆ ಇಂತಹ ಫಲಗಳೂ ಆಗತ್ತೆ ಅನ್ನುವಂಥದ್ದನ್ನು ತೋರಿಸಿಕೊಡೋದಿಕ್ಕೆ, ಬ್ರಹ್ಮವಿದ್ಯೆಯನ್ನ ಅಪರೋಕ್ಷ ಜ್ಞಾನ ಮಾಡಿಕೊಂಡವರಿಗೆ ಯಾವ ಫಲ ಆಗ್ತದೆ ಅನ್ನೋದನ್ನು ಹೇಳಿ ಆಗಿದೆ ಹಿಂದಿನ ಮಂತ್ರಗಳಲ್ಲಿ. ಇನ್ನು ಉಪಾಸಕರಿಗೆ ಯಾವ ಫಲ ಆಗ್ತದೆ ಮತ್ತು ಲೌಕಿಕರಿಗೆ ಕರ್ಮಿಗಳಿಗೆ ಯಾವ ಫಲ ಆಗ್ತದೆ ಎನ್ನುವುದನ್ನು ತಿಳಿಸುವುದಕ್ಕೆ ಮುಂದಿನ ಮಂತ್ರ ಹೊರಟಿದೆ ಅಂತ ಸಂಬಂಧವನ್ನು ಹೇಳ್ತಾರೆ. ಅದರೊಟ್ಟಿಗೆ ಬ್ರಹ್ಮವಿದ್ಯಾ ಫಲಸ್ತುತಯೇ, ಆ ಮೂಲಕವಾಗಿ ಬ್ರಹ್ಮವಿದ್ಯಾ ಫಲವನ್ನ ಹೊಗಳದ ಹಾಗೂ ಆಗ್ತದೆ. ಯಾಕೆ? ಆ ಅತ್ಯಂತ ಪ್ರಯಾಸದಿಂದ ಉಪಾಸನೆಗಳನ್ನು ಮಾಡಿಕೊಂಡು ಬ್ರಹ್ಮಲೋಕವನ್ನು ಪ್ರಾಪ್ತಿ ಮಾಡಿಕೊಂಡು ಕಾಲಾಂತರದಲ್ಲಿ ದೇಶಾಂತರದಲ್ಲಿ ಪಡೆಯಬೇಕಾದ ಮುಕ್ತಿ ಅದು ಕ್ರಮ ಮುಕ್ತಿ. ಅದ್ರ ಸದ್ಯೋ ಮುಕ್ತಿ ಹಾಗಲ್ಲ, ಇಲ್ಲಿಯೇ ಬದುಕಿರುವಾಗಲೇ ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಅನುಭವ. ಹಾಗಿರೋದ್ರಿಂದ ಕ್ರಮಮುಕ್ತಿಯನ್ನ ಹೇಳುವುದರ ಮೂಲಕವಾಗಿ ಸದ್ಯೋಮುಕ್ತಿಯನ್ನು ಸ್ತುತಿಸುವುದು ಶ್ರುತಿಯ ಉದ್ದೇಶವಾಗಿದೆ ಎಂಬುದನ್ನ ಹೇಳ್ತಾರೆ. ಕಿಂಚ ಅನ್ಯತ್ ಅಗ್ನಿವಿದ್ಯಾ ಪೃಷ್ಟ ಪ್ರತ್ಯುಕ್ತಾಚ. ಅಗ್ನಿವಿದ್ಯೆಯ ಕುರಿತಾಗಿ 2ನೇ ವರದಲ್ಲಿ ನಚಿಕೇತನು ಕೇಳಿಕೊಂಡಿದ್ದನು. ಸ್ವರ್ಗೇ ಲೋಕೆ ನ ಭಯಂ ಕಿಂಚ ನಾಸ್ತಿ ನ ತತ್ರತ್ವಂ ನ ಜರಯಾಭಿವೇತಿ ಉಭೇತಿ ಋತ್ವಾ ಶನಾಯಾ ಪಿಪಾಸೆ ಶೋಕಾತಿಪೋ ಮೋದತೆ ಸ್ವರ್ಗಲೋಕೆ ತ್ವಂ ಸ್ವರ್ಗಮಗ್ನಿಂ ಅಧ್ಯೇಷು ಮೃತ್ಯೋ ಪ್ರಬ್ರೂಹಿತಕಂ ಶ್ರದ್ಧದಾನಾಯ ಮಹ್ಯಂ. ಆ ಸ್ವರ್ಗ ಅಗ್ನಿಯನ್ನ ನೀನ್ ತಿಳ್ಕೊಂಡಿದ್ಯಾ, ನನಗೆ ಉಪದೇಶ ಕೊಡು ಎಂಬುದಾಗಿ ಆ 2ನೇ ವರದಲ್ಲಿ ನಚಿಕೇತ ಕೇಳಿಕೊಂಡಿತ್ತು. ಅದಕ್ಕೆ ಉತ್ತರ ರೂಪದಲ್ಲಿ ವಿರಾಟ್ ಉಪಾಸನೆಯನ್ನ ಹಾಗೂ ನಾಚಿಕೇತಾಗ್ನಿ ವಿದ್ಯೆಯನ್ನ ಹೇಳಿಕೊಟ್ಟದ್ದಾಗಿದೆ. ತಸ್ಯಾಶ್ಚ ಫಲಪ್ರಾಪ್ತಿ ಪ್ರಕಾರ ವಕ್ತವ್ಯ ಇತಿ ಮಂತ್ರಾರಂಭ. ಅದಕ್ಕೂ ಕೂಡ ಫಲವನ್ನ ಹೇಳಬೇಕಲ್ವೇ? ಈಗ 2 ವಿದ್ಯೆಗಳ ಕುರಿತಾಗಿ ಉಪನಿಷತ್ ಪ್ರತಿಪಾದನೆ ಮಾಡ್ತದೆ. ಉಪನಿಷತ್ ಎನ್ನುವ ಶಬ್ದಕ್ಕೆ ಆ ಅರ್ಥ ಇದೆ ಎಂಬುದಾಗಿ ನಾವು ನೋಡಿದ್ದೇವೆ. ಬ್ರಹ್ಮವಿದ್ಯೆಗೂ ಉಪನಿಷತ್ ಎಂಬ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಹಾಗೂ ಉಪಾಸನೆಗೂ ಕೂಡ, ಹಿರಣ್ಯಗರ್ಭ ಉಪಾಸನೆಗೂ ಕೂಡ ಉಪನಿಷತ್ ಎನ್ನುವಂತ ಶಬ್ದ ಪ್ರಯೋಗ ಮಾಡಲ್ಪಟ್ಟಿದೆ. ಈಗ ಒಂದಕ್ಕೆ ಫಲ ಹೇಳಿ ಆಯ್ತು, ಬ್ರಹ್ಮವಿದ್ಯೆಗೆ ಫಲ ಏನು ಹೇಳಿ ಆಯ್ತು. ಇನ್ನು ಉಪಾಸನೆಗೆ ಫಲ ಏನು ಎನ್ನುವುದನ್ನು ಕೂಡ ಶ್ರುತಿ ಹೇಳಬೇಕಾಗ್ತದೆ. ಯಾರಿಗೆ ಮುಖ್ಯ ಮುಕ್ತಿಯನ್ನು ಪಡೀಲಿಕ್ಕೆ ಸಾಮರ್ಥ್ಯವಿಲ್ಲವೋ ಅವರು ಈ ಕ್ರಮಮುಕ್ತಿಯ ಮಾರ್ಗದಿಂದಲೂ ಕೂಡ ತಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬಹುದಾಗಿದೆ. ಆಗಿರುವುದರಿಂದ ಅದಕ್ಕೆ ಏನು ಫಲ ಎಂಬುದನ್ನು ತಿಳಿಸುವುದಕ್ಕೆ ಮುಂದಿನ ಮಂತ್ರ ಹೊರಟಿದೆ ಎಂಬುದಾಗಿ ಶಂಕರರು ಹೇಳಿಸ್ತಾರೆ. ಇನ್ನು ಮಂತ್ರ 16ರಲ್ಲಿ ಕ್ರಮಮುಕ್ತಿಯ ಬಗ್ಗೆ ಹೇಳಲ್ಪಡುತ್ತೆ. ಕ್ರಮಮುಕ್ತಿಯ ಬಗ್ಗೆ ವಿಸ್ತಾರವಾದ ಚರ್ಚೆ ನಡೆದಿರುವಂತಹದ್ದು ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ. ಇಡೀ ಅಧ್ಯಾಯವೇ ಆ ಗತಿಯ ಬಗ್ಗೆ, ಶುಕ್ಲಗತಿ ಕೃಷ್ಣಗತಿ ಎಂಬುದಾಗಿ ವಿವರಿಸ್ತಾ ಶುಕ್ಲಗತಿಯಲ್ಲಿ ಹೋಗುವವರು ಹೇಗೆ ಹೇಗೆ ಹೋಗ್ತಾರೆ, ಅದಕ್ಕೆ ಮಾಡಬೇಕಾದ ಸಾಧನೆಗಳೇನು ಅದನ್ನು ತಿಳಿಸಿಕೊಡುತ್ತೆ. ಇಲ್ಲಿ ಫಲವನ್ನು ಮಾತ್ರ ಹೇಳುತ್ತೆ ಮಂತ್ರ. ಶತಂಚೈಕಾಚ ಹೃದಯಸ್ಯ ನಾಡ್ಯಸ್ತಾಸಾಂ ಮೂರ್ಧಾನನಭಿನಿಸ್ತ್ರಿತೈಕಾ. ಶತಂಚೈಕಾಚ ಹೃದಯಸ್ಯ ನಾಡ್ಯಃ ತಾಸಾಂ ಮೂರ್ಧಾನಮಭಿನಿಸ್ರಿತೈಕಾ ನಭಿನಿಸ್ರತೈಕಾ ತಯೋರ್ಧ್ವಮಾಯನ್ನಮೃತತ್ವಮೇತಿ ವಿಶ್ವಂಗನ್ಯ ಉತ್ಕ್ರಮಣೆ ಭವಂತಿ. ಈ ಮಂತ್ರದಲ್ಲಿ 2ನೇ ವರದಲ್ಲಿ ನಚಿಕೇತ ಕೇಳ್ಕೊಂಡಿದ್ದಲ್ಲ, ನಾಚಿಕೇತಾಗ್ನಿ ವಿದ್ಯೆ 1ನೇ ಅಧ್ಯಾಯದ 1ನೇ ವಲ್ಲಿಯ 12ರಿಂದ 19 ತನಕ ಈ ಚರ್ಚೆ ನಡೆದಿದೆ. 1ನೇ ಅಧ್ಯಾಯದ 1ನೇ ವಲ್ಲಿಯ 12ನೇ ಮಂತ್ರದಿಂದ 19ನೇ ಮಂತ್ರದ ತನಕ
ಈ ನಾಚಿಕೇತಾಗ್ನಿ ವಿದ್ಯೆ ಅಂದ್ರೆ ಕರ್ಮ ಮತ್ತು ಉಪಾಸನಾ ಸಮುಚ್ಚಯ, ಇದ್ರ ಬಗ್ಗೆ ಚರ್ಚೆ ನಡೆದಿದೆ. ಕರ್ಮ ಮತ್ತು ಉಪಾಸನಾ ಸಮುಚ್ಚಯ ಅಂತ ಹೇಳಿದ್ರೆ ಏನು? ಮೊದಲು ಕರ್ಮವನ್ನ ಮಾಡಿ, ನಾಚಿಕೇತಾಗ್ನಿ ಚಯನವನ್ನ ಮಾಡಿ, ತದನಂತರ ಆ ಅಗ್ನಿಯನ್ನೇ ವಿರಾಟ್ ಪುರುಷ ಎಂಬುದಾಗಿ ಅನುಸಂಧಾನ ಮಾಡತಕ್ಕಂಥದ್ದು. ಸಾಮಾನ್ಯವಾಗಿ ಕರ್ಮ ಅನ್ನುವಂಥದ್ದು ಕೇವಲವಾದ ಒಂದು ಕ್ರಿಯೆ, ಅದಕ್ಕೆ ಭಾವನೆಯನ್ನು ಸೇರಿಸಿಕೊಳ್ಳಲೇಬೇಕನ್ನೋ ಆಗ್ರಹ ಇಲ್ಲ. ಈಗ ವಿಷ್ಣು ಸಹಸ್ರನಾಮವನ್ನ ಹಾಗೆಯೇ ಪಠಿಸಿದ್ರೂ ಕೂಡ ಫಲ ಇದೆ. ಒಂದೊಮ್ಮೆ ವಿಷ್ಣು ಸಹಸ್ರನಾಮವನ್ನು ಪಠಿಸುವ ಮುಂಚೆ ಆ ಧ್ಯಾನ ಶ್ಲೋಕದಲ್ಲಿ ಹೇಳಿರತಕ್ಕಂತಹ ವಿಷ್ಣು ಮೂರ್ತಿಯ ಧ್ಯಾನವನ್ನ ಮನಸ್ಸಿಗೆ ತಂದುಕೊಂಡು, ಆಮೇಲೆ ಪ್ರತಿಯೊಂದು ನಾಮಾವಳಿಗಳು ಕೂಡ ಆ ಭಗವಂತನ ಅರ್ಥವನ್ನೇ ಹೇಳ್ತಾ ಇದೆ ಎಂಬುದನ್ನ ಅನುಸಂಧಾನ ಮಾಡ್ತಾ, ಕೊನೆಯಲ್ಲಿ ಪುನಃ ಭಗವಂತನ ರೂಪವನ್ನ ಸ್ಮರಣೆಗೆ ತಂದುಕೊಂಡ್ರೆ ಅಲ್ಲಿ ವಾಚಿಕ ಕರ್ಮವಾದಂತಹ ಪಾರಾಯಣ ಆಯ್ತು, ಇನ್ನು ಮಾನಸಿಕ ಕರ್ಮ ಧ್ಯಾನವೂ ಆಯ್ತು. ಅದರಿಂದ ದೃಷ್ಟಾಂತ ಕೊಡ್ತಾ ಇದ್ದು ಕರ್ಮ ಮತ್ತು ಉಪಾಸನೆಯ ಸಮುಚ್ಚಯ ಅಂತ ಹಾಗೆ ಸೇರಿಸಿಕೊಂಡು ಮಾಡಿಕೊಳ್ಳೋದು. ಹಾಗೆ ಯಾಗವನ್ನ ಮಾಡುವಾಗ ತತ್ತದ್ ದೇವತಾ ಧ್ಯಾನವನ್ನ ಮಾಡ್ತಾ ಆ ಕರ್ಮವನ್ನ ಮಾಡಿದ್ರೆ ಅದು ಸಮುಚ್ಚಯ ಅಂತ ಕರೆಯಲ್ಲ, ಅದಕ್ಕೆ ವಿಶೇಷ ಫಲ ಅಂತ ಹೇಳ್ತಾರೆ. ಯದೇವ ವಿದ್ಯೆಯ ಕರೋತಿ. ವಿದ್ಯೆಯ ಅಂದ್ರೆ ಒಂದು ಅರ್ಥ ಉಪಾಸನೆ ಅಂತಲೂ ಇದೆ. ಉಪಾಸನೆ ಅಂದ್ರೆ ಮೆಡಿಟೇಷನ್, ಧ್ಯಾನವನ್ನ ಮಾಡ್ತಾ ಕರ್ಮವನ್ನ ಮಾಡ್ತಾನೋ ಅದಕ್ಕೆ ಹೆಚ್ಚು ಫಲ, ವೀರ್ಯವತ್ತರಂ ಭವತಿ ಎಂಬುದು ಶ್ರುತಿವಾಕ್ಯ. ಹೀಗೆ ನಾಚಿಕೇತಾಗ್ನಿ ವಿದ್ಯೆಯನ್ನ ಚಯನ ಮಾಡುತ್ತಾ ವಿರಾಟ್ ಪುರುಷನನ್ನ ಧ್ಯಾನ ಮಾಡ್ತಾ ಕರ್ಮ ಮಾಡಿದಾಗ ಅವನಿಗೆ ವಿರಾಟ್ ಲೋಕ ಪ್ರಾಪ್ತಿ ಅಥವಾ ಬ್ರಹ್ಮಲೋಕ ಪ್ರಾಪ್ತಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಲೋಕಾದಿಮಗ್ನಿಂ ತಮುವಾಚ ತಸ್ಮಯ್ಯ ಇಷ್ಟಕ ಯಾವತೀರ್ವಾ ಯಥಾವ. ಲೋಕಾದಿಮಗ್ನಿಂ ಅಂತ ಆ ವಿರಾಟ್ ಪುರುಷನನ್ನು ಕರೆಯಲ್ಪಟ್ಟಿದೆ. ಈ ವಿದ್ಯೆಯನ್ನ ಅವನು ತಿಳಿಸಿಕೊಟ್ಟಿದ್ದ. ಹಾಗೆ ಆ ರೀತಿಯಾದಂತಹ ಉಪಾಸನೆಯನ್ನ ಮಾಡಿದಂತಹ ವ್ಯಕ್ತಿ ತನ್ನ ಕೊನೆಯ ಕಾಲದಲ್ಲಿ ಶರೀರ ಬಿಟ್ಟು ಹೋಗ್ತಾನೆ. ಹೇಗೆ ಹೋಗ್ತಾನೆ ಅಂದ್ರೆ ಸುಷುಮ್ನ ಎನ್ನುವಂತಹ ನಾಡಿಯ ಮೂಲಕವಾಗಿ ಬ್ರಹ್ಮರಂಧ್ರವನ್ನ ಭೇದಿಸಿಕೊಂಡು ಹೋಗ್ತಾನೆ. ಹೃದಯದಿಂದ ಹೊರಟಂತಹ ಸುಷುಮ್ನ ಎನ್ನುವಂತಹ ಒಂದು ನಾಡಿಯು ನೆತ್ತಿಯ ಮೇಲ್ಗಡೆ ಇರತಕ್ಕಂತಹ, ಸಾಮಾನ್ಯವಾಗಿ ಶಿಖೆಯನ್ನ ನಾವು ಎಲ್ಲಿ ಹಾಕ್ತೇವೋ ಆ ಜಾಗದಲ್ಲಿ ಇರ್ತಕ್ಕಂಥ ಕಪಾಲ ಎನ್ನುವಂತಹ ಜಾಗದಲ್ಲಿ ಅದು ಮಧ್ಯದಲ್ಲಿ ಆ ನಾಡಿ ಹೊರಟಿದೆ ಎಂಬುದಾಗಿ ಯೋಗಶಾಸ್ತ್ರಗಳಲ್ಲಿ ಹೇಳಿರುವ ವಿಷಯ. ಈ ನಾಡಿ ಅನ್ನುವಂಥದ್ದೇನಿದೆ, ನಾವು ಹೇಳ್ತಕ್ಕಂಥ ನರ ಅಲ್ಲ, ಅಥವಾ ರಕ್ತನಾಳಗಳು ಅಲ್ಲ. ನರ ಅನ್ನುವಂಥದ್ದು ಮಿದುಳು ಬಳ್ಳಿಯಿಂದ ಬರತಕ್ಕಂಥದ್ದು. ರಕ್ತನಾಳಗಳು ಅಂದ್ರೆ ವೇನ್ಸ್, ರಕ್ತಗಳನ್ನು ಪರಿಚಲನೆ ಮಾಡೋದು. ಅದಕ್ಕಿಂತ ಭಿನ್ನವಾದಂತಹ ಒಂದು ಸಂಗತಿ, ಅತೀಂದ್ರಿಯವಾದ ವಿಷಯ. ಅದು ಯಾವುದೇ ಲೋಕದ ಚಕ್ಷುವಿಗೆ, ಪ್ರತ್ಯಕ್ಷ ಪ್ರಮಾಣಕ್ಕೆ ಅದು ಸಿಲುಕುವಂಥದ್ದಲ್ಲ, ಅನುಭವ ಗಮ್ಯವಾದ ವಿಷಯ. ಚಕ್ರಗಳು, ನಾಡಿಗಳು ಎಂಬುದಾಗಿ ಯೋಗಶಾಸ್ತ್ರಗಳಲ್ಲಿ ಏನು ಹೇಳುತ್ತೋ ಅದು ಅನುಭವ ವೇದ್ಯವಾದದ್ದೇ ಹೊರತು ಪ್ರತ್ಯಕ್ಷಕ್ಕೆ ಸಿಗುವಂಥ ವಿಷಯ ಅಲ್ಲ. ಆದ್ದರಿಂದ ಅದನ್ನ ಶಾಸ್ತ್ರ ಪ್ರಮಾಣದಿಂದಲೇ ನಾವು ಒಪ್ಪಿಕೊಳ್ಬೇಕು ಮತ್ತು ಅನುಭವದಲ್ಲಿ ಕಂಡುಕೊಳ್ಳಬಹುದು. ಒಬ್ಬ ಯೋಗ ಸಾಧಕನಿಗೆ ಅನುಭವದಲ್ಲಿ ಗೊತ್ತಾಗ್ತದೆ. ಹೃದಯದಿಂದ ಹೊರಟು ಕಂಠದ ಮೂಲಕವಾಗಿ ನೆತ್ತಿಯನ್ನ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ನಾಡಿ ಸುಷುಮ್ನ. ಆ ಸುಷುಮ್ನ ದ್ವಾರದ ಮೂಲಕವಾಗಿ ಉಪಾಸಕನು ತನ್ನ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಹೋಗ್ತಾನೆ. ಸೂಕ್ಷ್ಮ ಶರೀರವನ್ನೆಲ್ಲ ಹೃದಯದಲ್ಲಿ ಸಮ್ಮಿಲನ ಮಾಡಿಕೊಂಡು, ಸಂಗ್ರಹ ಮಾಡಿಕೊಂಡು, ಫೋಲ್ಡ್ ಮಾಡಿ, ಅಲ್ಲಿಂದ ಅವನು ಸುಷುಮ್ನ ದ್ವಾರದ ಮೂಲಕ ದೇಹವನ್ನು ಬಿಡುತ್ತಾನೆ. ಪ್ರಾಚೀನರಲ್ಲಿ
ಈ ಒಂದು ಪದ್ಧತಿ ತುಂಬಾ ಇತ್ತು. ಅವರು ಇಚ್ಛಾಮರಣಿಗಳು ಅಂತೆಲ್ಲ ಹೇಳ್ತಾ ಇತ್ತು. ಯಾವುದೋ ಒಂದು ದಿನ ನಿಶ್ಚಯ ಮಾಡಿಕೊಂಡು ಆಸನವನ್ನ ಹಾಕಿಕೊಂಡು ಓಂಕಾರವನ್ನ ಉಚ್ಚರಿಸುತ್ತಾ ತಮ್ಮ ಸೂಕ್ಷ್ಮ ಶರೀರವನ್ನ ತೆಗೆದುಕೊಂಡು ದೇಹವನ್ನು ಬಿಡ್ತಾ ಇದ್ರು. ತದನಂತರ ಸೂಕ್ಷ್ಮ ಶರೀರ ಅನ್ನುವುದು ಒಂದು ಗತಿ ಇದೆ. ಶುಕ್ಲ ಗತಿ ಅಥವಾ ಆದಿತ್ಯ ದ್ವಾರ ಎಂಬುದಾಗಿ ಕರೀತಾರೆ. ಇನ್ನೊಂದು ಶಬ್ದ ಅದಕ್ಕೆ ಏನು ದೇವಯಾನ ಎಂಬುದಾಗಿ ಕೂಡ ಕರೀತಾರೆ. ಹೀಗೆ ಅದು ಹಂತ ಹಂತವಾಗಿ ಹೋಗಿ ಬ್ರಹ್ಮಲೋಕವನ್ನ ಹೋಗಿ ಸೇರುತ್ತೆ. ಬ್ರಹ್ಮಲೋಕದಲ್ಲಿ ಪುನಃ ಅದಕ್ಕೆ ಒಂದು ಶರೀರ, ಬ್ರಹ್ಮಲೋಕದ ಶರೀರ ಪ್ರಾಪ್ತಿಯಾಗುತ್ತೆ. ಅಲ್ಲಿ ಆ ಹಿರಣ್ಯಗರ್ಭನಿಂದಲೇ ಬ್ರಹ್ಮಜ್ಞಾನಿಯಾದಂತಹ, ಪುರಾಣದ ಭಾಷೆಯಲ್ಲಿ ಬ್ರಹ್ಮಾಜಿ, ವೇದಾಂತದ ಭಾಷೆಯಲ್ಲಿ ಹಿರಣ್ಯಗರ್ಭದಿಂದಲೇ ನೇರವಾಗಿ ಬ್ರಹ್ಮವಿದ್ಯೆ ಉಪದೇಶ ಆಗ್ತದೆ. ಅಲ್ಲಿ ಎಷ್ಟು ಸ್ಪಷ್ಟವಾಗಿ ಜ್ಞಾನ ಆಗ್ತದೆ ಅಂತ ಕಠೋಪನಿಷತ್ತು ಹೇಳಿದೆಯಲ್ಲ, ಛಾಯಾ ತಪಯೋರಿವ ಬ್ರಹ್ಮಲೋಕೆ. ಬಿಸಿಲು ಹಾಗೂ ನೆರಳು ಎಷ್ಟು ವಿವಿಕ್ತವಾಗಿ ಸ್ಪಷ್ಟವಾಗಿ ಬೇರೆ ಬೇರೆಯಾಗಿ ಕಾಣುತ್ತೋ ಅಷ್ಟು ಸ್ಪಷ್ಟವಾಗಿ ಆತ್ಮಾನಾತ್ಮಗಳ ವಿವೇಕ ಅವನಿಗೆ ಉಂಟಾಗ್ತದೆ. ಹಾಗೆ ಅಲ್ಲಿ ಸದ್ಯೋಮುಕ್ತಿ ಆಗತ್ತೆ, ಅಲ್ಲಿ ಜೀವನ್ಮುಕ್ತಿ ಆಗ್ತದೆ. ತದನಂತರ ವಿದೇಹ ಮುಕ್ತಿ ಆಗೋದು ಯಾವಾಗ? ಆ ಹಿರಣ್ಯಗರ್ಭನ ಆಯುಷ್ಯ ಮುಗಿದು ಅವನು ಪರಬ್ರಹ್ಮದಲ್ಲಿ ಲೀನವಾಗುವಂತಹ ಸಂದರ್ಭದಲ್ಲಿ ಈ ಸಾಧಕನು ಕೂಡ ಹಿರಣ್ಯಗರ್ಭನೊಟ್ಟಿಗೆ ವಿದೇಹ ಮುಕ್ತಿಯನ್ನ ಹೊಂದುತ್ತಾನೆ. ಇದಕ್ಕೆ ಕ್ರಮ ಮುಕ್ತಿ ಅಂತ ಹೇಳ್ತಾನೆ. ಯಾಕಂದ್ರೆ ಇಲ್ಲಿಂದ ಬ್ರಹ್ಮಲೋಕಕ್ಕೆ ಹೋಗಿ ಅಲ್ಲಿಂದ ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅವನು ಮುಕ್ತನಾಗಿರುವುದರಿಂದ. ಅದರ ಬಗ್ಗೆ ಉಪನಿಷತ್ತು ಈಗ ತಿಳಿಸಿಕೊಡ್ತಾ ಇದೆ. ಶತಂಚ ಏಕಾಚ ಹೃದಯಸ್ಯ ನಾಡ್ಯ, ಶತಂಚ ಏಕಾ ಹೃದಯಸ್ಯ ನಾಡ್ಯ ಸಂತಿ. 101, ಶತಂ ಅಂದ್ರೆ 100, ಏಕ ಅಂದ್ರೆ 1, 101 ಹೃದಯದ ನಾಡಿಗಳಿವೆ ಅಂತ. ಹೃದಯದಿಂದ ಹೊರಟ ನಾಡಿಗಳು ಅಂತ. ನಾಡಿಗಳ ಕೇಂದ್ರ ಸ್ಥಾನ ಯಾವುದು? ಹೃದಯ. 101 ನಾಡಿಗಳ ಅಂದ್ರೆ ಮುಖ್ಯ ನಾಡಿಗಳು ಎಂಬುದಾಗಿ ಹೇಳ್ತಾರೆ. ಶತಸಂಖ್ಯಾಕಾಹ, ಮುಖ್ಯವಾದಂತಹ ನಾಡಿಗಳು. ಹಾಗಾದ್ರೆ ಎಷ್ಟು ನಾಡಿಗಳಿವೆ? ಯೋಗಶಾಸ್ತ್ರದ ಪ್ರಕಾರ 72,000 ಅಂತ ಹೇಳ್ತಾರೆ. ಎಡಭಾಗದಲ್ಲಿ 36, ಬಲಭಾಗದಲ್ಲಿ 36. ಶರೀರದ ಎಡ ಮತ್ತು ಬಲಭಾಗದಲ್ಲಿ 36,000 ನಾಡಿಗಳು ಸೇರಿ 72,000 ನಾಡಿಗಳು ಎಂಬುದಾಗಿ ಯೋಗಶಾಸ್ತ್ರದಲ್ಲಿ ಹೇಳಿರುವ ವಿಷಯ. ಉಪನಿಷತ್ತು ಅದರಲ್ಲಿ ಮುಖ್ಯವಾಗಿ 101 ನಾಡಿಗಳನ್ನಷ್ಟೇ ಹೇಳುತ್ತೆ. ಶರೀರದ ತುಂಬೆಲ್ಲ ಅದು ವ್ಯಾಪಿಸಿಕೊಂಡಿದೆ. ತಾಸಾ ಮೂರ್ಧಾನಂ ಅಭಿನಿಸೃತ ಏಕ, ಅವುಗಳಲ್ಲಿ ಒಂದು ನಾಡಿ ಏಕ ಮೂರ್ಧಾನಂ ಭಿತ್ವ ಅಭಿನಿಸೃತ. ಮೂರ್ಧಾನಂ ಅಂತ ಹೇಳಿದ್ರೆ ನೆತ್ತಿ, ಅದಕ್ಕೆ ಬ್ರಹ್ಮರಂಧ್ರ ಎಂಬುದಾಗಿ ಹೇಳ್ತಾರೆ. ಆ ಬ್ರಹ್ಮರಂಧ್ರವನ್ನ ಭಿತ್ವ, ಅದನ್ನ ಭೇದಿಸಿ ಹೊರಟಿದೆ, ಊರ್ಧ್ವಲೋಕದ ಕಡೆ ಹೊರಟಿದೆ. ತಯಾ ಊರ್ಧ್ವಂ ಆಯನ್ ಅಮೃತತ್ವಂ ನೇತಿ, ಅದರಲ್ಲಿ ಆ ನಾಡಿಯ ಮೂಲಕವಾಗಿ ಮೇಲಕ್ಕೆ ಹೋಗುವವನು ಅಂದ್ರೆ ಬ್ರಹ್ಮಲೋಕವನ್ನು ಪಡೆದುಕೊಳ್ಳುವವನು ಅಮೃತತ್ವಂ ಏತಿ, ಅಮೃತತ್ವವನ್ನು ಪಡೆದುಕೊಳ್ಳುತ್ತಾನೆ. ಇಲ್ಲಿ ಅಮೃತತ್ವ ಎಂಬ ಶಬ್ದಕ್ಕೆ ಅರ್ಥ ಏನು? ಅಮರಣ ಧರ್ಮತ್ವಂ, ಆಪೇಕ್ಷಿಕಂ ಅಂತ ಬರೀತಾರೆ ಶಂಕರರ ಭಾಷ್ಯದಲ್ಲಿ. ಅಮರಣ ಧರ್ಮತ್ವಂ, ಅಮೃತತ್ವ ಅನ್ನೋದಕ್ಕೂ ಮೋಕ್ಷ ಅನ್ನೋ ಅರ್ಥ ಇದೆಯಲ್ವಾ? ಆದ್ರೆ ಯಾವ ರೀತಿಯ ಮೋಕ್ಷ? ಆಪೇಕ್ಷಿಕವಾದಂತಹ ಅಮರಣ ಧರ್ಮತ್ವ, ರಿಲೇಟಿವ್ ಲಿಬರೇಷನ್. ಅಂದ್ರೆ ಯಾಕೆ ಅಂದ್ರೆ ಅದು ಬ್ರಹ್ಮಲೋಕವನ್ನ ಪ್ರಾಪ್ತಿ ಮಾಡಿ ಬ್ರಹ್ಮಜ್ಞಾನ ಪಡೆದ ಮೇಲೆ ಆಗುವಂತಹ ಮೋಕ್ಷ. ಬ್ರಹ್ಮಲೋಕದಲ್ಲಿ ಮೋಕ್ಷವೇ ಆಗತ್ತೆ ಅಂತನೂ ಇಲ್ಲ.
ಬ್ರಹ್ಮಲೋಕದ ಸ್ವರ್ಗವನ್ನ ಬಯಸಿ ಮಾಡಿದ ಉಪಾಸನೆಯಿಂದ ಅವನು ಹಿಂತಿರುಗಿ ಬರಬಹುದು. ಅದ ನಿಷ್ಕಾಮವಾಗಿ ಮಾಡಿದಂತಹ ಉಪಾಸನೆಗೆ ಬ್ರಹ್ಮಲೋಕ ಅನ್ನುವಂಥದ್ದು ಪ್ರಾಪ್ತಿಯಾಗತ್ತೆ. ಆದ್ರಿಂದ ಆದಿತ್ಯದ್ವಾರೇಣ ಅಮೃತತ್ವಂ ಅಮರಣ ಧರ್ಮತ್ವಂ ಆಪೇಕ್ಷಿಕಂ ಎಂಬುದಾಗಿ ಹೇಳಿದ್ದಾರೆ. ಆ ರೀತಿಯ ಒಂದು ಅಮೃತತ್ವ. ಅದಕ್ಕೆ ಪ್ರಮಾಣ ಏನಪ್ಪಾ ಅಂದ್ರೆ ವಿಷ್ಣು ಪುರಾಣದ ಒಂದು ವಾಕ್ಯವನ್ನು ಶಂಕರರು ಹೇಳ್ತಾರೆ. ಆಭೂತ ಸಂಪ್ಲವಂ ಸ್ಥಾನಂ ಅಮೃತತ್ವಂ ಹಿ ಭಾಷ್ಯತೆ. ಭೂತಗಳೆಲ್ಲವೂ ಪ್ರಳಯವಾಗುವವರೆಗೆ ಇರುವ ಸ್ಥಾನವನ್ನು ಅಮೃತತ್ವ ಎಂದೇ ಕರೆಯುತ್ತಾರೆ ಅಂತ. ಅಂದರೆ ಹಿರಣ್ಯಗರ್ಭನು ತನ್ನ ಅವಸಾನವಾಗುವವರೆಗೆ ಇರತಕ್ಕಂತಹ ಆ ಒಂದು ಕಾಲಘಟ್ಟ ಏನಿದೆ ಅದು ಕೂಡ ಅಮೃತತ್ವವೇ ಎಂಬುದಾಗಿ. ಸರಿ, ಆ ರೀತಿಯಾಗಿ ಹೋಗ್ತಾರೆ. ಬ್ರಹ್ಮಣಾವ ಸಹ ಕಾಲಾಂತರೇಣ ಮುಖ್ಯಂ ಅಮೃತತ್ವಂ ಏತಿ ಭುಕ್ತ್ವಾ ಭೋಗಾನನುಪಮಾನ್ ಬ್ರಹ್ಮಲೋಕ ಗತಾನ್ ಎಂಬುದಾಗಿ ಶಂಕರನು ಹೇಳ್ತಾರೆ. ಅರ್ಥ, ಎಣೆಯಿಲ್ಲದ ಭೋಗಗಳನ್ನ ಬ್ರಹ್ಮಲೋಕದಲ್ಲಿ ಅನುಭವಿಸಿದ ಬಳಿಕ ಬ್ರಹ್ಮನೊಡನೆ ಮತ್ತೊಂದು ಕಾಲದಲ್ಲಿ ಮುಖ್ಯವಾದ ಅಮೃತತ್ವವನ್ನು ಪಡೆಯುತ್ತಾನೆ ಎಂದು ಅರ್ಥ ಮಾಡಬಹುದು. ಸಾಕಷ್ಟು ಕಾಲ ಬ್ರಹ್ಮಲೋಕದ ಸುಖವನ್ನು ಅನುಭವಿಸಿ ಬ್ರಹ್ಮಜ್ಞಾನ ಪಡೆದುಕೊಂಡು ಕಾಲಾಂತರದಲ್ಲಿ ಅವನು ಮೋಕ್ಷವನ್ನು ಪಡಿತಾನೆ. ಆದ್ದರಿಂದಲೂ ಕೂಡ ಅಮೃತತ್ವ ಎನ್ನುವ ಶಬ್ದವನ್ನ ಉಪಯೋಗಿಸಬಹುದು. ಸರಿ, ಅದು ಉಪಾಸಕರ ಗತಿ ಆಯ್ತು. ಇನ್ನು ಬೇರೆಯವರ ಗತಿ ಏನು? ವಿಶ್ವಂಗನ್ಯ ಉತ್ಕ್ರಮಣೆ ಭವಂತಿ. ನೋಡಿ, ಅಜ್ಞಾನಿಗಳಲ್ಲಿ ಎರಡು ವಿಧ. ಒಂದು ಉಪಾಸಕ ಅಜ್ಞಾನಿ, ಇನ್ನೊಬ್ಬ ಕರ್ಮಿ ಅಜ್ಞಾನಿ. ಉಪಾಸಕ ಅಜ್ಞಾನಿಯೇ ಅವನು. ಆದರೆ ಅವನಿಗೆ ಬ್ರಹ್ಮಲೋಕವಾದ ಮೇಲೆ ಅಲ್ಲಿ ಜ್ಞಾನ ಆಗ್ತದೆ. ಬ್ರಹ್ಮಲೋಕ ಪ್ರಾಪ್ತಿಯಾದ ಮೇಲೆ ಜ್ಞಾನ ಆಗ್ತದೆ, ಅಲ್ಲಿ ಜ್ಞಾನಿ ಆಗ್ತಾನೆ. ಆದ್ರೆ ಕರ್ಮಿ ಅಜ್ಞಾನಿ ಇದ್ದಾನಲ್ಲ, ಯಾರು ಕರ್ಮ ಮಾಡ್ತಾ ಅಜ್ಞಾನಿಯಾಗಿದ್ದಾನೆ, ಆತ್ಮಜ್ಞಾನ ಆಗ್ಲಿಲ್ಲ, ಅಂಥವರಿಗೆ ಸುಷುಮ್ನಾ ನಾಡಿಯ ಮೂಲಕವಾಗಿ ಅವನ ಪ್ರಾಣ ಹೋಗೋದಿಲ್ಲ. ವಿಶ್ವಕ್ಕಂದ್ರೆ ಎಲ್ಲಾ ಕಡೆಯೂ ಹರಡಿರುವ ಅನ್ಯಾಹ ನಾಡ್ಯ, ಬೇರೆ ಬೇರೆ ನಾಡಿಗಳೇನಿದೆ, ಉತ್ಕ್ರಮಣೆ ಭವಂತಿ, ಸಂಸಾರ ಪ್ರಾಪ್ತಿಗೆ ಕಾರಣ ಆಗ್ತದೆ ಅಂತ. ಅವನ ಪ್ರಾಣ ಅನ್ನೋದು ಕರ್ಮಿಯಾದಂತಹ ಸಂಸಾರಿಯಾದಂತಹ ಅಜ್ಞಾನಿಯ ಪ್ರಾಣ ಅನ್ನೋದು ಕಣ್ಣಿನ ಮೂಲಕ, ಮೂಗಿನ ಮೂಲಕ, ಬಾಯಿ ಮೂಲಕ, ಹಾಗೆ ಬೇರೆ ದ್ವಾರದ ಮೂಲಕ ಹೋಗುತ್ತೆ, ಬೇರೆ ನಾಡಿಯ ಮೂಲಕ ಹೋಗುತ್ತೆ ಎಂಬುದಾಗಿ ಉಪನಿಷತ್ತು ಹೇಳುತ್ತೆ. ಆದ್ರಿಂದ ಅಂಥವರಿಗೆ ಉತ್ಕ್ರಮಣೆ ಭವಂತಿ ಅಂದ್ರೆ ಪುನರ್ಜನ್ಮ ಅನ್ನುವಂಥದ್ದಿದೆ. ಬ್ರಹ್ಮಲೋಕ ಪ್ರಾಪ್ತಿಯಾದವನಿಗೆ ಪುನರ್ಜನ್ಮ ಇಲ್ಲ, ನಿರ್ಗುಣ ನಿಷ್ಕಾಮವಾದ ಉಪಾಸಕನಿಗೆ. ಅಂದ್ರೆ ಬೇರೆ ರೀತಿಯಿಂದ ದೇಹ ಬಿಟ್ಟವನಿಗೆ ಪುನರ್ಜನ್ಮ ಅನ್ನುವಂಥದ್ದಿದೆ. ಉತ್ಕ್ರಮಣ ನಿಮಿತ್ತಂ ಭವಂತಿ ಸಂಸಾರ ಪ್ರತಿಪತ್ತ್ಯರ್ಥ ಏವ ಭವಂತಿ. ಸಂಸಾರ ಪಡೆಯುವುದಕ್ಕೆ ಅವು ಅರ್ಹರಾಗ್ತಾರೆ ಎಂಬುದಾಗಿ ಎರಡು ಫಲವನ್ನು ಹೇಳಿತು. ಒಂದು ಉಪಾಸಕರಿಗೆ ಸಿಗುವಂತಹ ಫಲ. ಇಲ್ಲಿ ಯಾಕಂದ್ರೆ ನಾಚಿಕೇತಾಗ್ನಿ ವಿದ್ಯೆಯನ್ನ ಆರಂಭದಲ್ಲಿ ಹೇಳಿದ್ರಿಂದ ಅದಕ್ಕೆ ಫಲವನ್ನ ಹೇಳುವಂಥದ್ದು ಅನಿವಾರ್ಯವಾಯಿತು. ಮತ್ತು ಅದಕ್ಕೆ ಹೊರತಾಗಿರತಕ್ಕಂತಹ ಬೇರೆಯವರಿಗೂ ಕೂಡ ಬೇರೆ ಬೇರೆ ನಾಡಿಗಳ ಮೂಲಕ ಪ್ರಾಣ ಹೋಗಿ ಪುನರ್ಜನ್ಮ ಪ್ರಾಪ್ತಿಯಾಗುವಂಥದ್ದು ಸಂಭವಿಸ್ತದೆ ಎನ್ನುವುದು ಉಪನಿಷತ್ತು ಹೇಳಿತು. ಇಷ್ಟು ಆದ ಮೇಲೆ ಇನ್ನು 17ನೇ ಮಂತ್ರದಲ್ಲಿ ಪುನಃ ಬ್ರಹ್ಮವಿದ್ಯೆಯನ್ನ ಸ್ತುತಿಸುತ್ತೆ. ಅಷ್ಟೇ ಅಲ್ಲ, ಬ್ರಹ್ಮವಿದ್ಯೆಯ ಸ್ವರೂಪವನ್ನ ಹೇಳುವುದರ ಮೂಲಕವಾಗಿ ಬ್ರಹ್ಮವಿದ್ಯೆಯನ್ನ ಸ್ತುತಿಸುತ್ತೆ. ಇದು ಯಾಕೆಂದ್ರೆ ಈಗ ಕೊನೆಯ ಮಂತ್ರವೇ ಹಿಂದಿನ ಮಂತ್ರ ಆಯಿತು ಅಂತ ಇಟ್ಕೊಳ್ಳಿ. ಶತಂಚ ಚೈಕಾಚ ಹೃದಯಸ್ಯ ನಾಡ್ಯ ಅಂತಿದೆಯಲ್ಲ, ಶತಂಚೈಕಾಚ ಹೃದಯಸ್ಯ ನಾಡ್ಯ, ಈ ಮಂತ್ರವೇ ಕೊನೆಯದಾಗ್ಬಿಟ್ಟಿದ್ರೆ ಜನ ಏನು ನೋಡಿ, ಕೊನೆ ಮಂತ್ರದಲ್ಲಿ ಏನ್ ಫಲವನ್ನು ಕೊಟ್ಟಿದೆಯೋ ಅದೇ ಮುಖ್ಯವಾದ ಫಲ. ಅಂದ್ರೆ ಜೀವನ್ಮುಕ್ತಿಗಿಂತಲೂ ಕೂಡ ಈ ಕ್ರಮಮುಕ್ತಿಯೇ ಉಪನಿಷತ್ತು ಪ್ರಧಾನವಾಗಿ ಎತ್ತಿ ಹಿಡಿದಿದೆ ಅಂತ ಯಾರಾದ್ರೂ ಪ್ರತಿಪಾದನೆ ಮಾಡಬಹುದು. ಸೊ ಅದಕ್ಕೆ ಆಸ್ಪದವೇ ಕೊಟ್ಟಿಲ್ಲ ಶ್ರುತಿ.
ಸ್ಪಷ್ಟವಾಗಿ ಮತ್ತೊಮ್ಮೆ ಜೀವಬ್ರಹ್ಮೈಕ್ಯ ವಿಚಾರವನ್ನು ತಿಳಿಸಿಕೊಡ್ತಾ ಇದೇ ಉಪನಿಷತ್ತಿನ ಮುಖ್ಯವಾದಂತಹ ವಿಷಯ ಎಂಬುದಾಗಿ ಉಪಸಂಹಾರ ಮಾಡುತ್ತೆ. ಯಾವತ್ತೂ ಕೂಡ ಉಪಕ್ರಮ ಮತ್ತು ಉಪಸಂಹಾರ ಅಂತಕ್ಕಂಥದ್ದು ತಾತ್ಪರ್ಯ ನಿರ್ಣಯಕ್ಕೆ ಮುಖ್ಯವಾದ ಸಂಗತಿ ಆಗ್ತದೆ. ಯಾವ ವಿಷಯದಿಂದ ಆರಂಭ ಮಾಡಿದೆ, ಯಾವ ವಿಷಯದಲ್ಲಿ ಅದು ಕೊನೆಗೊಂಡಿದೆ, ಅದು ಮುಖ್ಯ ವಿಷಯವಾಗಿರ್ತದೆ. ಯಾವ ವಿಷಯದಲ್ಲಿ ಆರಂಭ ಮಾಡಿದೆ? ನ ಜಾಯತೆ ಮ್ರಿಯತೆ, ಆ ಮಂತ್ರದಿಂದ ಆರಂಭ ಮಾಡಿದೆ. ಹುಟ್ಟು ಸಾವುಗಳನ್ನು ಮೀರಿದ ಆ ಪರಬ್ರಹ್ಮ ತತ್ವವೇ ನಾನಾಗಿದ್ದೇನೆ ಎನ್ನುವ ಆತ್ಮಜ್ಞಾನದ ವಿಷಯದಿಂದ ಆರಂಭ ಮಾಡಿದೆ. ಕೊನೆಯಲ್ಲಿಯೂ ಕೂಡ ಅದೇ ವಿಷಯದಿಂದ ಪರ್ಯವಸಾನ ಮಾಡಬೇಕಾಗ್ತದೆ. ಅದು ಆ ಉಪನಿಷತ್ತಿನ ಅಥವಾ ಆ ಗ್ರಂಥದ ತಾತ್ಪರ್ಯ ಆಗಿರ್ತದೆ. ಆದ್ದರಿಂದ ಉಪನಿಷತ್ತು ಹೇಳ್ತಾರೆ ಶಂಕರರು, ಇದಾನಿಂ ಸರ್ವವಲ್ಯ ಸಂಹಾರಾರ್ಥಮಾಹ, ಎಲ್ಲ ವಲ್ಲಿಯ ಅರ್ಥವನ್ನು ಉಪಸಂಹಾರ ಮಾಡುವುದಕ್ಕಾಗಿ ಈಗ ಹೇಳ್ತಾ ಇದೆ ಉಪನಿಷತ್ತು. ಏನು? ಅಂಗುಷ್ಠ ಮಾತ್ರ ಪುರುಷೋಂತರಾತ್ಮ ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟಃ ತಂ ಸ್ವಾಚ್ಛರೀರಾತ್ ಪ್ರಬೃಹೇನ್ ಮುಂಜಾದಿವೇಶೀಕಾಂ ಧೈರ್ಯೇಣ ತಂ ವಿದ್ಯಾ ಚುಕ್ರಮೃತಮಿತಿ. ಈ ಕೊನೆಯಲ್ಲಿ 2 ಸಲ ಹೇಳೋದಿದೆಯಲ್ಲ, ದಿ ಎಂಡ್ ಅಂತ ಅರ್ಥ, ಪೂರ್ಣ ವಿರಾಮ ಅಂತ ಅರ್ಥ. ತಂ ವಿದ್ಯಾತ್ ಶುಕ್ರಮೃತಂ, ತಂ ವಿದ್ಯಾ ಶುಕ್ರಮೃತಂ ಅಂತ 2 ಸಲ ಬಂತು. ಇತಿ ಅಂದ್ರೆ ಪೂರ್ಣ ವಿರಾಮ. 2 ಸಲ ಹೇಳುವಂಥದ್ದು ಕೂಡ ಇಲ್ಲಿಗೆ ಕೊನೆಯಾಯಿತು ಅಂತ, ಉಪದೇಶ ಕೊನೆಯಾಯಿತು ಅಂತ. ಯಾರು ಉಪದೇಶ? ನಚಿಕೇತನಿಗೆ ಆಚಾರ್ಯ ಯಮಧರ್ಮನ ಮಾಡಿದ ಉಪದೇಶ ಕೊನೆಯಾಯಿತು. ಆ ಕೊನೆಯ ಉಪದೇಶದಲ್ಲಿ ಏನು ಹೇಳ್ತಿದ್ದಾನೆ ಯಮಧರ್ಮನ? ಅಂಗುಷ್ಠ ಮಾತ್ರ ಪುರುಷಃ ಅಂತರಾತ್ಮ ಜನಾನಾಂ ಹೃದಯೇ ಸದಾ ಸನ್ನಿವಿಷ್ಟಃ. ಇದು ಮಹಾವಾಕ್ಯ, ಕೊನೆಯದಾಗಿ ಮಹಾವಾಕ್ಯ ಹೇಳ್ತಿದ್ದಾನೆ. ಅಂಗುಷ್ಠ ಮಾತ್ರನಾದಂತಹ ಪುರುಷನು, ಅಂತರಾತ್ಮನು ಜನಗಳ ಹೃದಯದಲ್ಲಿ ಯಾವಾಗಲೂ ಸನ್ನಿಹಿತನಾಗಿದ್ದಾನೆ. ಸನ್ನಿವಿಷ್ಟ, ಚೆನ್ನಾಗಿ ಇದ್ದಾನೆ. ಪ್ರವಿಷ್ಟ, ನೆಲೆಯಾಗಿದ್ದಾನೆ. ಯಾರು ನೆಲೆಯಾಗಿರೋದು? ಪುರುಷ. ಯಾವ ಪುರುಷ ಅವನು? ಅಂಗುಷ್ಠ ಮಾತ್ರ ಪುರುಷ, ಹೆಬ್ಬೆರಳಿನ ಗಾತ್ರದ ಪುರುಷನು. ಯಾರಪ್ಪ ಅದು ಹೆಬ್ಬೆರಳಿನ ಗಾತ್ರದವನು? ಈ ಮಂತ್ರದ ವಿಶ್ಲೇಷಣೆ ಬಂದಿದೆ. ಶಂಕರರು ಹೇಳ್ತಾರೆ, ಹಿಂದೆ ಇದ್ರ ಬಗ್ಗೆ ವ್ಯಾಖ್ಯಾನ ಮಾಡಿ ಆಗಿದೆ ಅಂತ. ಯಥಾ ವ್ಯಾಖ್ಯಾತ. ಎಲ್ಲಿ ಯಾವ ಸಂದರ್ಭದಲ್ಲಿ? ಈ 2ನೇ ಅಧ್ಯಾಯದ 1ನೇ ವಲ್ಲಿಯ 12 ಮತ್ತು 13ನೇ ಮಂತ್ರಗಳಲ್ಲಿ ಇದನ್ನು ಹೇಳಿದೆ. 2 ಮಂತ್ರಗಳಲ್ಲಿ ಅಂಗುಷ್ಠ ಪುರುಷನ ವರ್ಣನೆ ಬಂದಿದೆ. ಅಂಗುಷ್ಠ ಮಾತ್ರ ಪುರುಷ, ಮಾತ್ರ ಅಂದ್ರೆ ಅಳತೆ, ಅಂಗುಷ್ಠದ ಅಳತೆಯ ಪುರುಷ. ಅಂಗುಷ್ಠ ಮಾತ್ರ ಪುರುಷ ಮಧ್ಯ ಆತ್ಮನಿ ತಿಷ್ಠತಿ ಈಶಾನೋ ಭೂತಭವ್ಯಸ್ಯ ಸ ಏವಾದ್ಯ ಸ ಉಶ್ವಃ. ಅಂಗುಷ್ಠ ಮಾತ್ರ ಪುರುಷ ಜ್ಯೋತಿರಿವ ಅಧೂಮಕಃ. ಈ 2 ಮಂತ್ರ ಬಂದಿದೆ. ಅಲ್ಲಿ ಅಂಗುಷ್ಠ ಮಾತ್ರ ಪುರುಷ ಅಂದ್ರೆ ಏನು? ಶಂಕರರು ಹೇಳ್ತಾರೆ, ಅಂಗುಷ್ಠ ಪರಿಮಾಣಂ ಹೃದಯ ಪುಂಡರೀಕಂ. ಹೆಬ್ಬೆರಳಿನ ಗಾತ್ರದ ಹೃದಯ ಪುಂಡರೀಕ, ಹೃದಯ ಕಮಲ, ಹಾರ್ಟ್. ತಚ್ಛಿದ್ರವರ್ತಿ ಅಂತಃಕರಣ ಉಪಾಧಿ ಅಂಗುಷ್ಠ ಮಾತ್ರ. ಆ ಹೃದಯ ಪುಂಡರೀಕದಲ್ಲಿರುವ ಛಿದ್ರ, ಅಲ್ಲೊಂದು ಆಕಾಶ, ಸ್ಪೇಸ್ ಇದೆಯಲ್ಲ, ಅದು ಅಂಗುಷ್ಠ ಮಾತ್ರ, ಹೆಬ್ಬೆರಳಿನ ಗಾತ್ರದ್ದಾಗಿದೆ. ಹಾಗೆ ಅಂಗುಷ್ಠ ಮಾತ್ರ ವಂಶ ಪರ್ವ ಮಧ್ಯವರ್ತಿ ಅಂಬರವತು. ಇನ್ನೊಂದು ದೃಷ್ಟಾಂತ ಕೊಡುವುದಾದ್ರೆ ಏನು? ವಂಶ ಅಂತ ಹೇಳಿದ್ರೆ ಏನು? ಬಿದಿರು, ಬಿದಿರಿನ ಒಳಗಡೆ ಇರತಕ್ಕಂತ ಹೆಬ್ಬೆರಳಿನ ಗಾತ್ರದ ಸ್ಪೇಸ್ ಹೇಗಿದೆಯೋ ಹಾಗೆ. ಅಲ್ಲಿ ಪುರುಷ ಪೂರ್ಣಂ ಅನೇನ ಸರ್ವಮಿತಿ ಪುರುಷ. ಯಾವನಿಂದ ಇದೆಲ್ಲವೂ ಪೂರ್ಣವಾಗಿದೆಯೋ, ಎಲ್ಲೆಲ್ಲೂ ತುಂಬಿಕೊಂಡಿರತಕ್ಕಂತಹ ತತ್ವಕ್ಕೆ ಪುರುಷ ಎಂಬುದಾಗಿ ಕರೀತಾನೆ. ಅವನಿದ್ದಾನೆ. ಹೇಗಿದ್ದಾನೆ ಅಂತ ಹೇಳಿದ್ರೆ, ಆ ಹೃದಯ ಪುಂಡರೀಕದಲ್ಲಿರ್ತಕ್ಕಂತಹ
ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದಲ್ಲಿ ಚಿದಾಭಾಸವನ್ನು ಪ್ರದಾನ ಮಾಡುತ್ತಾ ಸಾಕ್ಷಿ ರೂಪದಿಂದ ಇದ್ದಾನೆ. ಹಾಗೆಂಬುದಾಗಿ ಬೇರೆ ಉಪನಿಷತ್ತುಗಳಲ್ಲಿ ವರ್ಣನೆ ಇರುವುದರಿಂದ ಹೃದಯ ಪುಂಡರೀಕದಲ್ಲಿ ಪರಮಾತ್ಮ ಇದ್ದಾನೆ ಅಂದ್ರೆ ವೃತ್ತಿಗೆ ಸಾಕ್ಷಿಯಾಗಿ ಇದ್ದಾನೆ ಅಂತ ಅರ್ಥ ತೆಗೆದುಕೊಳ್ಳಬೇಕು. ಆದ್ರಿಂದ ಆ ವೃತ್ತಿಗಳಿಗೆ ಸಾಕ್ಷಿಯಾಗಿರುವಂತಹ ಚೈತನ್ಯವು ಪುರುಷನು. ಪುರುಷನು ಅಂದ್ರೇನು? ಪೂರ್ಣಂ ಅನೇನ ಇತಿ ಪುರುಷಃ. ಪೂರ್ಣಂ ಅನೇನ ಸರ್ವಂ. ಇವನಿಂದ ಎಲ್ಲವೂ ತುಂಬಲ್ಪಟ್ಟಿದೆ, ಆದ್ದರಿಂದ ಪುರುಷ. ಆದ್ದರಿಂದ ಅಂತರಾತ್ಮ ಎನ್ನುವ ಶಬ್ದವು ಕೊಡುವುದು ಎಲ್ಲ ಜೀವರಾಶಿಗಳ ಹೃದಯದಲ್ಲಿ ಇರುವವನು. ಅಂದ್ರೆ ಸಾಕ್ಷಿ ಚೈತನ್ಯನು ಆ ಪರಬ್ರಹ್ಮನಿದ್ದಾನೆ ಎಂಬುದು ಇದು ಮಹಾವಾಕ್ಯ. ಇದು ಉಪನಿಷತ್ತಿನ ಅಂತಿಮವಾದ ನಿರ್ಣಯ. ಇದು ವೇದಾಂತ ಶಾಸ್ತ್ರ. ಸದಾ ಜನಾನಾಂ ಹೃದಯೇ ಸನ್ನಿವಿಷ್ಟ. ಎಲ್ಲ ಜನಗಳ ಹೃದಯದಲ್ಲಿ ಎಲ್ಲ ಕಾಲದಲ್ಲಿ ಈ ಪರಮಾತ್ಮನು ನೆಲೆಸಿದ್ದಾನೆ. ಹೃದಯದಲ್ಲಿ ಪರಮಾತ್ಮನು ನೆಲೆಸಿದ್ದಾನೆ. ತಂ ಸ್ವಾಚ್ಛರೀರಾತ್ ಪ್ರವೃಹೇತ್. ಆ ಪರಮಾತ್ಮನನ್ನ ಬಿಡಿಸ್ಕೊಳ್ಬೇಕು. ಈಗ ಏನಾಗ್ಬಿಟ್ಟಿದೆ? ಪರಮಾತ್ಮನಿದ್ರೂ ಇಲ್ಲದ ಹಾಗೆ ಆಗ್ಬಿಟ್ಟಿದೆ. ಅವನನ್ನ ನಾವು ಅವಿದ್ಯಾ ಆವರಣದಿಂದ ಮುಚ್ಚಿ ಅವನು ಇಲ್ಲ ಅನ್ನೋ ರೀತಿಯಲ್ಲಿ ವ್ಯವಹಾರ ಮಾಡ್ತಾ ಇರ್ತೇವೆ. ನಾನು ನಾನು ಅಂತ ಹೇಳುವಾಗ ಪರಮಾತ್ಮ ಎನ್ನುವ ಭಾವ ಯಾರಿಗೂ ಬರ್ತಾ ಇಲ್ಲ. ನಾನು ಸರ್ವವ್ಯಾಪಕವಾದ, ಸತ್ಯಸ್ವರೂಪವಾದ, ನಿತ್ಯವಾದ, ಅಖಂಡವಾದ, ಆನಂದ ಸ್ವರೂಪವಾದ, ಅರಿವಿನ ಸ್ವರೂಪವಾದ ಆ ಬ್ರಹ್ಮವಸ್ತು ಇದ್ದೇನೆ ಎನ್ನುವುದು ಯಾರಿಗೂ ತೋಚ್ತಾ ಇಲ್ಲ. ಯಾರಿಗೆ? ಎಲ್ರಿಗೂ ಹೇಗೆ ಅನಿಸ್ತಾ ಇದೆ? ನಾನು 6 ಅಡಿ 3 ಅಡಿಯ ಶರೀರ, ನಾನು ಗಂಡು ಹೆಣ್ಣು, ನಾನು ಸುಖಿ ದುಃಖಿ, ಈ ಮುಂತಾದಂತಹ ಶರೀರ ಮನಸ್ಸು ಬುದ್ಧಿಯ ಅಭಿಮಾನದಿಂದ ಅದು ಮುಚ್ಚೋಗಿದೆ. ಇದನ್ನೇ ಅವಿದ್ಯಾ ಅಂತ ಕರೀತಾರೆ. ಅವಿದ್ಯಾವರಣದಿಂದ ಪರಮಾತ್ಮ ಮುಚ್ಚಿ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಆದ್ದರಿಂದ ಪರಮಾತ್ಮನನ್ನ ಬೇರೆ ಮಾಡಿಕೊಳ್ಳಬೇಕು. ಆತ್ಮನನ್ನ ಅನಾತ್ಮನಿಂದ ಬೇರ್ಪಡಿಸಿಕೊಳ್ಳಬೇಕು ಎಂಬುದಾಗಿ ಶ್ರುತಿ ಹೇಳುತ್ತೆ. ಅದನ್ನೇ ವಿವೇಕ ಅಂತ ಕರೀತು. ವಿಚರು ಪೃಥಕ್ ಭಾವೇ. ವಿವೇಕ ಎಂಬ ಶಬ್ದಕ್ಕೆ ಅರ್ಥ ಬೇರೆ ಬೇರೆ ಮಾಡೋದು ಅಂತ ಅರ್ಥ. ಆ ಪರಮಾತ್ಮನನ್ನ, ತಮ್ ಅಂದ್ರೆ ಪರಮಾತ್ಮನನ್ನ, ಸ್ವಾಚ್ಛರೀರ ತನ್ನ ಶರೀರದಿಂದ ಪ್ರವೃಹೇತ್. ಪ್ರವೃಹತೆ ಉದ್ಯಚ್ಛೇತ್, ನಿಷ್ಕರ್ಷೇತ್, ಪೃಥಕ್ ಕುರ್ಯಾತ್ ಇತ್ಯರ್ಥ. ಬೇರೆ ಮಾಡಿಕೊಳ್ಬೇಕು ಅಂತ. ಹೇಗೆ? ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಮುಂಜಾದಿ ವೇಷಿಕಾಂ ಧೈರ್ಯೇಣ. ಈ ಮುಂಜಾ ಹುಲ್ಲಿನ ದಂಟನ್ನ, ಇಶಿಕಾಂ ಅಂದ್ರೆ ದಂಟು, ಮುಂಜಾತ್ ಇಶೀಕಾ ಇವ. ಮುಂಜಾತ್ ಇಶೀಕಾಂ ಇವ. ಆ ಮುಂಜಾ ಎನ್ನುವಂತಹ ಒಂದು ಹುಲ್ಲು, ಕನ್ನಡದಲ್ಲಿ ಅದಕ್ಕೆ ನೊದೆ ಹುಲ್ಲು ಅಂತ, ನೊಸೆ ಹುಲ್ಲು ಅಂತ ಕರೀತಾರೆ. ಆ ಹುಲ್ಲಿನಲ್ಲಿ ಆ ದಂಟು ಏನು ಇರ್ತದೋ ಅದನ್ನ ತೆಗೆಯುವಾಗ ನಾವು ಎಷ್ಟು ಎಚ್ಚರಿಕೆಯಿಂದ ತೆಗಿಬೇಕು. ಆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆ ದಂಟು ಮುರಿದು ಹೋಗ್ಬಿಡ್ತದೆ. ಪೂರ್ಣ ದಂಟು ಹೊರಗಡೆಗೆ ಬರಲ್ಲ. ನಮ್ಮಲ್ಲೆಲ್ಲ ಹೊಸತಾಗಿ ಬೆಳೆ ಬಂದಾಗ, ಗದ್ದೆಯಲ್ಲಿ ಬೆಳೆ ಬಂದಾಗ ಆ ಹೊಸ ಬೆಳೆಯನ್ನ ಮನೆಗೆ ತಂದು ಒಂದು ಹಬ್ಬವನ್ನ ಮಾಡ್ತಕ್ಕಂಥದ್ದು ಇದೆ, ಕೆಲವು ಭಾಗಗಳಲ್ಲೆಲ್ಲ ಇದೆ. ಆವಾಗ ಕೃಷಿಕರು ಗದ್ದೆಗೆ ಹೋಗಿ ಆ ಭತ್ತದ ತೆನೆ ಇರುವಂತಹ ಒಂದು ಭಾಗವನ್ನ ಆ ಬುಡದ ಭಾಗದಿಂದ ಬೇರ್ಪಡಿಸಬೇಕಾಗ್ತದೆ. ಮಕ್ಕಳಾಗಿದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೋದು. ನಾವು ನಿಧಾನ ಕೇಳಿಬೇಕು, ಆ ದಂಟನ್ನು ಮುರಿಬಾರದು ಅಂತ. ಎಲ್ಲಾದ್ರೂ ಗಡಿಬಿಡಿ ಮಾಡಿಬಿಟ್ರೆ ಅದು ಮುರಿದೋಗ್ಬಿಡ್ತದೆ. ನಾವು ಬಹಳ ಎಚ್ಚರಿಕೆಯಿಂದ, ಜಾಗೃತೆಯಿಂದ, ಏಕಾಗ್ರತೆಯಿಂದ ಆ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗೆ ಇಲ್ಲೂ ಕೂಡ ಹೆಂಗೆ ಬೆರಕೆ ಆಗ್ಬಿಟ್ಟಿದೆ ಆತ್ಮ ಅನಾತ್ಮ ಅಂದ್ರೆ, ಗಡಿಬಿಡಿ ಮಾಡಿದ್ರೆ, ಅನೇಕಾಗ್ರತೆಯಿಂದ ಮಾಡಿದ್ರೆ, ಲಕ್ಷ್ಯ ತಪ್ಪಿ ಮಾಡಿದ್ರೆ ಅದು ಸರಿಯಾದ ವಿವೇಕ ಆಗಲ್ಲ. ಅದಕ್ಕೆ ಉಪನಿಷತ್ತು ಹೇಳುತ್ತೆ,
ಕುರು ಅವಧಾನಂ ಮಹದವಧಾನ. ಶಂಕರರು ಭಜಗೋವಿಂದ ಅಂತ ಹೇಳಿ ಬಹಳ ಎಚ್ಚರಿಕೆಯಿಂದ ಜಾಗೃತೆಯಿಂದ ನಾವು ಅದನ್ನು ಬೇರ್ಪಡಿಸಿಕೊಳ್ಳಬೇಕು. ಆ ಜಾಗ್ರತೆ ಎಚ್ಚರಿಕೆ ಅನ್ನೋದಕ್ಕೆ ಬಳಸಿರೋ ಶಬ್ದ ಧೈರ್ಯ ಅಂತ. ಧೈರ್ಯ ಅಂದ್ರೆ ಹೋರಾಡಬೇಕು ಅಂತ ಅರ್ಥ ಅಲ್ಲ. ಇಲ್ಲಿ ಏಕಾಗ್ರತೆ ಮತ್ತು ಸಮಾಧಾನ, ಜಾಗ್ರತೆ, ಎಚ್ಚರಿಕೆ ಈ ಅರ್ಥದಲ್ಲಿ ಅದನ್ನು ಬಳಸಿ. ಆ ರೀತಿಯಾಗಿ ನಾವು ಪಡೆದುಕೊಂಡಂತಹ ಆತ್ಮಸ್ವರೂಪ ಅದು ಹೇಗಿರುತ್ತೆ ಅಂದ್ರೆ ತಂ ಶುಕ್ರಂ ಅಮೃತಂ ವಿದ್ಯಾತ್. ಆ ಬ್ರಹ್ಮವಸ್ತು ಶುಕ್ರವು ಅಮೃತವು ಆಗಿರುತ್ತದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. ಆತ್ಮವಸ್ತು ನಾನು ಕಂಡುಕೊಂಡ ಆತ್ಮವು ಶುಕ್ರವು, ಶುದ್ಧವು, ಶುಭ್ರವು, ಯಾವ ದೋಷವೂ ಇಲ್ಲದಿರತಕ್ಕಂತಹ ಆತ್ಮನಾಗಿದ್ದೇನೆ ಹಾಗೂ ಅಮೃತನಾಗಿದ್ದೇನೆ, ಮರಣ ಧರ್ಮವನ್ನ ಮೀರಿದ ಆತ್ಮ ನಾನಾಗಿದ್ದೇನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಫಲವನ್ನು ಹೇಳುತ್ತೆ. ಅಮೃತತ್ವ ಎನ್ನುವಂತಹ ಫಲಪ್ರಾಪ್ತಿ ಆಗುತ್ತೆ. ಈ ಮೂಲಕವಾಗಿ ಈ ಮಂತ್ರದಲ್ಲಿ ಏನು ಹೇಳಿದಾಗಾಯ್ತು? ಜೀವ ಬ್ರಹ್ಮೈಕ್ಯವನ್ನು ಹೇಳಿದಾಯ್ತು. ಅದಕ್ಕೆ ಬೇಕಾದ ಸಾಧನೆ ಎನ್ನುವ ಜಾಗೃತಿ, ಎಚ್ಚರಿಕೆಯನ್ನೇ ಹೇಳಿದಾಗಾಯ್ತು. ಹಾಗೂ ಅದರಿಂದ ಸಿಗತಕ್ಕಂತಹ ಫಲ ಶುದ್ಧವಾದಂತಹ ಪರಮಾತ್ಮನು, ಅಮೃತ ಸ್ವರೂಪನು ನಮಗೆ ಸಿಗುತ್ತಾನೆ ಎಂಬುದನ್ನ ಹೇಳಿ ಉಪನಿಷತ್ತು 2 ಬಾರಿ ಹೇಳಿ ಉಪನಿಷತ್ತಿನ ಚಿಂತನೆಯನ್ನ ಮುಗಿಸಿತು. ಯಾವುದು? ಈ ಮಾತನ್ನ ಗುರುಗಳು ಹೇಳಿತ್ತು. ಇನ್ನು ಉಪನಿಷತ್ತು ಈ ಸಂಪೂರ್ಣ ಉಪನಿಷತ್ತಿನ ಈ ಚಿಂತನೆಗೆ ಒಂದು ಪರಿಸಮಾಪ್ತಿಯನ್ನ ಕೊನೆಯ ಮಂತ್ರದಲ್ಲಿ ಹೇಳುತ್ತೆ, 18ನೇ ಮಂತ್ರ. ಈ ಮಂತ್ರವನ್ನು ಹೇಳೋದು ಯಮಧರ್ಮ ಅಲ್ಲ, ಉಪನಿಷತ್ತೇ ಹೇಳೋದು. ಶ್ರುತಿ ಮಾತೆಯೇ ಹೇಳೋ ಮಾತು. ಏನ್ ಹೇಳುತ್ತೆ? ಮೃತ್ಯು ಪ್ರೋಕ್ತ ನಚಿಕೇತೋಥ ಲಬ್ಧ್ವಾ ವಿದ್ಯಾಮೇತಾಂ ಯೋಗ ವಿಧಿಂಚ ಕೃತ್ಸ್ನಂ ಬ್ರಹ್ಮ ಪ್ರಾಪ್ತೋ ವಿರಜೋ ಭೂದ್ವಿಮೃತ್ಯು ಅನ್ಯೋಪ್ಯೇವಂ ಯೋ ವಿದಧ್ಯಾತ್ಮಮೇವ. ಅಥ ಈಗ ಮೃತ್ಯು ಪ್ರೋಕ್ತಂ ಅಂದ್ರೆ ಮೃತ್ಯುವಿನಿಂದ ಹೇಳಲ್ಪಟ್ಟ, ಶಂಕರರು ಈ ಸಂದರ್ಭದಲ್ಲಿ ವಿದ್ಯಾಸ್ತುತ್ಯರ್ಥೋ ಅಯಂ ಆಖ್ಯಾಯಿಕ ಅರ್ಥ ಉಪಸಂಹಾರ ಅಧುನಾ ಉಚ್ಯತೆ. ವಿದ್ಯೆಯನ್ನು ಹೊಗಳುವುದಕ್ಕಾಗಿ ಕಥೆಯಲ್ಲಿ ಹೇಳಿದ ವಿಷಯವನ್ನ ಈಗ ಉಪಸಂಹಾರ ಮಾಡಿ ಹೇಳಲಾಗ್ತದೆ ಅಂತ. ಅಂದ್ರೆ ಈ ಒಟ್ಟಾರೆಯಾದಂತಹ ಉಪನಿಷತ್ತಿನ ಒಂದು ಉಪಸಂಹಾರ. ಮೃತ್ಯು ಪ್ರೋಕ್ತಾಂ, ಮೃತ್ಯುವಿನಿಂದ ಹೇಳಲ್ಪಟ್ಟ ಅಥವಾ ಮೃತ್ಯು ಹೇಳಿದ. ಮೃತ್ಯು ಅಂದ್ರೆ ಯಾರು? ಯಮಧರ್ಮರಾಜ. ಅವನೇ ಇಲ್ಲಿ ಆಚಾರ್ಯ. ಮೃತ್ಯುವಿನ ಬಗ್ಗೆ ಅಧಿಕೃತವಾಗಿ ಮಾತನಾಡುವ ಸಾಮರ್ಥ್ಯ ಉಳ್ಳವನು. ಬೇರೆ ಎಲ್ಲರೂ ಮಾತಾಡಿದರೆ ಅದು ಕಲ್ಪನೆ ಆಗ್ತದೆ ಅಷ್ಟೇ. ಮೃತ್ಯು ಹಾಗಿರ್ಬೋದು, ಹೀಗಿರ್ಬೋದು, ಕಲ್ಪನೆಯೋ ಭ್ರಮೆಯೋ ಆಗಬಹುದು. ಆದ್ರೆ ಮೃತ್ಯುವನ್ನ ಪ್ರತಿಕ್ಷಣವೂ ಕೂಡ ನೋಡುತ್ತಿರುವ, ಮೃತ್ಯುವಿಗೆ ಏನು ಯಜಮಾನನಾಗಿರತಕ್ಕಂಥ, ಮೃತ್ಯು ಅನ್ನೋದ್ರೆ ಮೃತ್ಯು ಕಾರ್ಯಕ್ಕೆ ಆ ಯಮಧರ್ಮರಾಜನು ಈ ಆತ್ಮವಿದ್ಯೆಯನ್ನು ತಿಳಿಸಿಕೊಡ್ತಾ ಇದ್ದಾನೆ. ಮೃತ್ಯುವನ್ನ ಮೀರುವ ಉಪಾಯವನ್ನು ಹೇಳ್ತಿದ್ದಾನೆ. ಎಷ್ಟು ಅದ್ಭುತವಾದಂತಹ ಆಚಾರ್ಯ ನೋಡಿ. ಬೇರೆ ಆಚಾರ್ಯರೆಲ್ಲರೂ ಆ ಮರಣ ಧರ್ಮವಾದ ಶರೀರವನ್ನು ಇಟ್ಟುಕೊಂಡು ಉಪದೇಶ ಮಾಡಿದ್ರೆ, ಮರಣ ಧರ್ಮವನ್ನು ಮೀರಿ ನಿಂತಹ ಆ ಮರಣ ಕಾರ್ಯವನ್ನೇ ಮಾಡುವಂತಹ ಆಚಾರ್ಯನು ಮರಣವನ್ನು ಮೀರುವ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾನೆ. ಏತಾಂ ವಿದ್ಯಾಂ, ಈ ವಿದ್ಯೆ ಅಂದ್ರೆ ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ಅಧ್ಯಾತ್ಮ ವಿದ್ಯೆ ಎಂಬುದಾಗಿ ಕರೆಯಲ್ಪಡುವಂಥದ್ದನ್ನ, ಹಾಗೂ ಕೃಷ್ಣಂ ಯೋಗ ವಿಧಿಂ, ಸಂಪೂರ್ಣವಾಗಿ ಯೋಗ ವಿಧಿ ಅಂದ್ರೆ ಅಧ್ಯಾತ್ಮ ಸಾಧನೆ ಅಂತ ಅರ್ಥ. ನಮಗೆ ಬ್ರಹ್ಮವಿದ್ಯೆ ಒಂದೇ ಸಿಕ್ಕಿದ್ರೆ ಅದು ಸಾಕಾಗಲ್ಲ. ಯಾಕೆಂದ್ರೆ ಅದನ್ನು ಪಡೆದುಕೊಳ್ಳುವ ಯೋಗ್ಯತೆನೂ ಬೇಕಲ್ಲ ನಮಗೆ. ಆ ಪಡೆದುಕೊಳ್ಳುವ ಯೋಗ್ಯತೆಗೆ ಯೋಗ ವಿಧಿ ಅಂತ ಕರೀತಾರೆ. ನಾವು ಹಿಂದೆ ನೇರವಾದ ಶಬ್ದಗಳಿಂದಲೇ ವರ್ಣಿಸಿರೋದು ಕಾಣುತ್ತೆ. ಹಿಂದೆ ಯೋಗ ಸಾಧನೆಯನ್ನು ಕುರಿತಾಗಿ ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಮುಂತಾದ ಮಂತ್ರಗಳಲ್ಲೆಲ್ಲ ಹೇಳಿದೆಯಲ್ಲ. ಅಷ್ಟೇ ಅಲ್ಲದೇನೆ ಬೇರೆ ಬೇರೆ ಸಾಧನೆಗಳನ್ನು ಕೂಡ, ಸತ್ಯದ ಮಹತ್ವ, ಶ್ರದ್ಧೆಯ ಮಹತ್ವ,
ಆಮೇಲೆ ಇಂದ್ರಿಯ ನಿಗ್ರಹದ ಮಹತ್ವ, ರಥರೂಪದ ಕಲ್ಪನೆ ಮೂಲಕ ಹೀಗೆ ಅನೇಕ ಸಾಧನೆಗಳನ್ನು ಹೇಳಿದೆ. ಅದನ್ನು ಯೋಗ ವಿಧಿಯನ್ನು ತಿಳಿಸಿಕೊಟ್ಟಿದ್ದಾನೆ. ಅದನ್ನ ಯಾರು ಪಡೆದವರು? ಲಬ್ಧ್ವಾ ನಚಿಕೇತಃ, ಪಡೆದಂತಹ ನಚಿಕೇತನು ವಿರಜಃ ವಿಮೃತ್ಯು ಬ್ರಹ್ಮಪ್ರಾಪ್ತ ಅಭೂತ್. ಅವನು ವಿರಜನಾದನು. ರಜ ಅಂದ್ರೆ ದೋಷ, ಪಾಪ ಅಂತ ಅರ್ಥ. ವಿರಜಾಹೋಮ ಅಂತಾನೆ ಒಂದಿದೆ, ಸನ್ಯಾಸದ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಅದನ್ನ ಬೇರೆ ಸಂದರ್ಭದಲ್ಲೂ ಮಾಡಬಹುದಾಗಿದೆ, ವಿರಜಾಹೋಮ ಅಂತ. ಆದ್ರಿಂದ ನಚಿಕೇತನ ವಿರಜನಾದನು. ವಿಗತ ರಜಾಹ ವಿಗತ ಧರ್ಮಾಧರ್ಮ. ಶಂಕರರು ಸ್ಪಷ್ಟವಾಗಿ ಬರೀತಾರೆ, ರಜಾ ಅಂದ್ರೆ ದೋಷ ಏನಿದೆ ಅದು ಬರೀ ಧರ್ಮವೊಂದೇ, ಅಧರ್ಮ ಮಾತ್ರ ಅಲ್ಲ, ಧರ್ಮವನ್ನು ಮೀರಿದನು ಅಂತ. ಅಧ್ಯಾತ್ಮ ದೃಷ್ಟಿಯಿಂದ ಧರ್ಮ ಮತ್ತು ಅಧರ್ಮ ಎರಡೂ ಕೂಡ ಬಂಧನಕ್ಕೆ ಕಾರಣ ಆಗ್ತದೆ. ಅದರಿಂದ ಎರಡೂ ದೋಷಗಳೇ. ಅದರಿಂದ ಧರ್ಮಾಧರ್ಮಗಳನ್ನು ಮೀರಿ ನಿಂತನು. ಅಷ್ಟೇ ಅಲ್ಲ, ವಿಮೃತ್ಯು, ಮೃತ್ಯುವನ್ನು ಕೂಡ ಮೀರಿ ನಿಂತನು. ವಿಗತ ಮೃತ್ಯು ಯುಗತ ಕಾಮ ವಿದ್ಯಶ್ಚ ಸನ್ ಪೂರ್ವಂ ಇತ್ಯರ್ಥ. ಅಜ್ಞಾನ ಕಾಮ ಕರ್ಮ ಅಂತ ಏನಿದೆಯೋ ಅದೇ ಮೃತ್ಯು ವಾಸ್ತವವಾಗಿ. ಈ ಶರೀರವನ್ನು ಬಿಡೋದು ಮೃತ್ಯುಗಿಂತ ಹೆಚ್ಚು ಅಜ್ಞಾನ ಕಾಮಕರ್ಮ ಏನಿದೆ, ಅವಿದ್ಯಾ ಕಾಮಕರ್ಮವೇ ಮೃತ್ಯು. ಅದನ್ನು ಕೂಡ ಅವನು ಮೀರಿದನು. ಅಷ್ಟೇ ಅಲ್ಲ, ಬ್ರಹ್ಮಪ್ರಾಪ್ತ ಅಭೂತ್, ಬ್ರಹ್ಮಸ್ವರೂಪದಲ್ಲಿ ಅವನು ನೆಲೆ ನಿಂತನು. ನಚಿಕೇತನೇನೋ ನೆಲೆ ನಿಂತ ಸ್ವಾಮಿ. ನಮ್ಮ ಕಥೆ ಏನು ಅಂತ ಆಗ ಉಪನಿಷತ್ ಹೇಳತ್ತೆ, ಅನ್ಯ ಅಪಿ ಯಹ ಅಧ್ಯಾತ್ಮಮೇವ ಏವಂ ವಿತ್. ಯಾರು ಈ ಅಧ್ಯಾತ್ಮವನ್ನ ಅಂದ್ರೆ ಅಧ್ಯಾತ್ಮ ವಿದ್ಯೆಯನ್ನ ತಿಳಿದುಕೊಳ್ಳುತ್ತಾರೋ ಅವರೂ ಕೂಡ ಮುಕ್ತರಾಗುತ್ತಾರೆ. ಅನ್ಯೋಪಿ ಏವಂ, ಈ ರೀತಿಯಾಗಿ ತಿಳಿದುಕೊಳ್ಳಬೇಕು. ಹೇಗೋ ತಿಳಿದುಕೊಳ್ಳೋದಲ್ಲ. ಯಮನು ನಚಿಕೇತನಿಗೆ ಹೇಗೆ ತಿಳಿಸಿಕೊಟ್ಟನೋ ಹಾಗೆ ತಿಳಿದುಕೊಂಡರೆ ಅವರೂ ಕೂಡ ಮುಕ್ತರಾಗ್ತಾರೆ ಅಂತ ಅರ್ಥ. ನಚಿಕೇತನಿಗಂತೂ ತೀವ್ರ ಮುಮುಕ್ಷುತ್ವ ಇತ್ತು. ಅಧಿಕಾರಿ ಲಕ್ಷಣವನ್ನ ನಾವು ಆರಂಭದಲ್ಲಿ ನೋಡಿದ್ದೆವು. ಸಾಧನ ಚತುಷ್ಟಯ ಸಂಪನ್ನನು ಸಂಪೂರ್ಣನಾಗಿದ್ದನು ಆ ವಿಷಯದಲ್ಲಿ. ಆದ್ದರಿಂದ ಯಾರು ಸಾಧನ ಚತುಷ್ಟಯ ಸಂಪನ್ನನಾಗಿದ್ದಾರೋ ಅವರಿಗೆ ಇದೇ ಫಲವನ್ನು ಅದು ಕೊಡುತ್ತೆ. ಮೋಕ್ಷ, ಜೀವನ್ಮುಕ್ತಿ ಅನ್ನೋ ಫಲ ಸಿಗುತ್ತದೆ. ಯಾರು ಆಗಿಲ್ವೋ ಅವ್ರು ಅದನ್ನು ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡ್ತಾ ಇರಬೇಕು. ಶ್ರವಣವನ್ನು ಮಾಡಬೇಕು. ಶ್ರವಣವನ್ನು ಮಾಡ್ತಾ ಸಾಧನ ಚತುಷ್ಟಯ ಸಂಪತ್ತಿಯನ್ನೂ ಕೂಡ ನಾವು ಪರೀಕ್ಷೆ ಮಾಡಿಕೊಂಡು ನಮ್ಮಲ್ಲಿ ಅದನ್ನು ಅಳವಡಿಸಿಕೊಳ್ತಾ ತಂದುಕೊಳ್ತಾ ಹೋದರೆ ಅವರಿಗೂ ಕೂಡ ಈ ಫಲ ಕೂಡ ಸಿಗತ್ತೆ ಎನ್ನುವಂಥದ್ದು ಉಪನಿಷತ್ತಿನ ಅಂತಿಮವಾದಂತಹ ಮಾತಾಗಿದೆ. ಇದಲ್ಲದೇನೆ ಕೊನೆಯದಾಗಿ ಅಥ ಶಿಷ್ಯಾಚಾರ್ಯೋ ಪ್ರಮಾದಕೃತ ಅನ್ಯಾಯೇನ ವಿದ್ಯಾಗ್ರಹಣ ಪ್ರತಿಪಾದನ ನಿಮಿತ್ತ ದೋಷ ಪ್ರಶಮನಾರ್ಥಾ ಎಂ ಶಾಂತಿ ರುಚ್ಯತೆ. ಶಂಕರ ಭಗವತ್ಪಾದರು ಆರಂಭದಲ್ಲಿ ಶಾಂತಿ ಮಂತ್ರಕ್ಕೆ ಅರ್ಥ ಬರ್ದಿಲ್ಲ. ಈ ಉಪನಿಷತ್ತಿನ ಶಂಕರ ಭಾಷೆ ತೆಗೆದುಕೊಂಡ್ರೆ ಶುರುವಲ್ಲಿ ಸನಾವವತ್ತು ಎನ್ನುವ ಮಂತ್ರಕ್ಕೆ ಅರ್ಥ ಬರ್ದಿಲ್ಲ. ಕೊನೆಯಲ್ಲಿ ಭಾಷ್ಯ ಬರ್ದಿದ್ದಾರೆ, ಶಾಂತಿ ಮಂತ್ರದ ಅರ್ಥ ಬರ್ದಿದ್ದಾರೆ. ಅದಕ್ಕೆ ಉದ್ದೇಶ ಹೇಳ್ತಾರೆ, ಶಿಷ್ಯನೂ ಆಚಾರ್ಯನು ಪ್ರಮಾದದಿಂದ ಅನ್ಯಾಯವಾಗಿ ವಿದ್ಯೆಯನ್ನು ಸ್ವೀಕರಿಸುವುದು, ಹೇಳಿಕೊಡುವುದು ಎಂಬೀ ಕಾರಣದಿಂದ ಆಗಬಹುದಾದ ದೋಷವನ್ನ ಉಪಶಮನ ಮಾಡುವುದಕ್ಕಾಗಿ, ಶಾಂತಿಯನ್ನ ಮಾಡುವುದಕ್ಕಾಗಿ ಶಾಂತಿ ಮಂತ್ರ ಅಂತ. ಆರಂಭದಲ್ಲಿ ಹೇಳಿದ್ದು ಶಾಂತಿ ಮಂತ್ರ ಯಾಕೆ? ವಿದ್ಯೆಯಲ್ಲಿರುವ ವಿಘ್ನವನ್ನು ನಿವಾರಣೆ ಮಾಡೋದಕ್ಕೆ, ವಿದ್ಯಾಪ್ರಾಪ್ತಿಗೆ ಇರುವ ಅಡ್ಡಿಯನ್ನು ನಿವಾರಣೆ ಮಾಡೋದಕ್ಕೆ. ಕೊನೆಯಲ್ಲಿ ಹೇಳೋ ಶಾಂತಿ ಮಂತ್ರ ಯಾಕೆ? ಪ್ರಮಾದದಿಂದ ವಿದ್ಯಾಗ್ರಹಣವಾಗಿದ್ರೆ, ಅನ್ಯಾಯವಾಗಿ ಅಂದ್ರೆ ಅರ್ಥ ಏನು? ವಿದ್ಯೆ ಗ್ರಹಣ ಮಾಡೋದಕ್ಕೆ ಶಾಸ್ತ್ರದಲ್ಲಿ ಒಂದು ಕ್ರಮವನ್ನು ಹೇಳಿದೆ. ಪಾಠ ಪ್ರವಚನ ಹೀಗೇ ನಡೀಬೇಕು ಅಂತ. ಗುರು ಶಿಷ್ಯರ ಮಧ್ಯೆ ಸಂಬಂಧ ಹೀಗೇ ಇರಬೇಕು, ಪಾಠ ಮಾಡುವವನು ಹೀಗಿರ್ಬೇಕು, ಕೇಳುವವರು ಹೀಗಿರ್ಬೇಕು ಅಂತ. ಆದ್ರೆ ಹಾಗ ಆಗೋದಿಲ್ಲ. ಎಷ್ಟೋ ಸಲ ಹೆಚ್ಚು ಕಡಿಮೆಗಳಾಗತ್ತೆ. ಈಗಂತೂ ಕೂಡ ಆನ್ಲೈನ್ ಕ್ಲಾಸ್ಗಳಾಗ್ತಿರೋದ್ರಿಂದ ಹೇಳುವವರು ಕೇಳುವವರಲ್ಲಿಯೂ ಕೂಡ ಎಷ್ಟೋ ಜನ ಯಾವ್ಯಾವುದೋ ಅವಸ್ಥೆಯಲ್ಲಿ ಇದ್ದುಕೊಂಡು ಕೇಳ್ತಾರೆ. ಇದನ್ನು ಅನ್ಯಾಯ ಅಂತ ಹೇಳ್ತಾರೆ. ತಪ್ಪು ಇದೆಲ್ಲ. ಆ ರೀತಿ ಗ್ರಹಣ ಮಾಡಿದ ನಿಮಿತ್ತದಿಂದ ಒಂದು ದೋಷ ಉಂಟಾಗ್ತದೆ.
ವಿದ್ಯಾಗ್ರಹಣ ಪ್ರತಿಪಾದನ ನಿಮಿತ್ತ ದೋಷ ಪ್ರಶಮನಾರ್ಥ. ಹೇಳುವವನು ಮಾಡಿರುವ ತಪ್ಪು, ಕೇಳುವವರು ಮಾಡಿರುವ ತಪ್ಪಿನಿಂದ ಉಂಟಾದ ದೋಷದ ಪ್ರಶಮನಕ್ಕಾಗಿ ಕೊನೆಯಲ್ಲಿ ಮತ್ತೊಮ್ಮೆ ಶಾಂತಿ ಪಾಠ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರದ ಅರ್ಥವನ್ನು ನಾವು ಆರಂಭದಲ್ಲಿ ನೋಡಿದ್ದೇವೆ. ಆದ್ದರಿಂದ ನಾನು ಮತ್ತೆ ಪುನಃ ಇದರ ವಿವರಣೆಯನ್ನು ನೀಡಲಿಕ್ಕೆ ಹೋಗಲ್ಲ. ಈಗ ಕೊನೆಯದಾಗಿ ಒಮ್ಮೆ ಈ ಕೊನೆಯ ವಲ್ಲಿ ಏನಿದೆ, 2ನೇ ಅಧ್ಯಾಯದ 3ನೇ ವಲ್ಲಿಯ ಅರ್ಥವನ್ನ ನಾವು ಮನನ ಮಾಡ್ತಾ ಈ ಕಠೋಪನಿಷತ್ತಿನ ಚಿಂತನೆಗೆ ಮಂಗಳವನ್ನು ಹಾಡೋಣ. ಈ ಕೊನೆಯ ವಲ್ಲಿಯಲ್ಲಿ ಒಟ್ಟಿನಲ್ಲಿ 18 ಮಂತ್ರಗಳಿವೆ. 18 ಮಂತ್ರಗಳಲ್ಲಿ ಬ್ರಹ್ಮವಿದ್ಯಾ ಸ್ವರೂಪ ಮತ್ತು ಸಾಧನೆ ಮತ್ತು ಫಲ, ಬ್ರಹ್ಮವಿದ್ಯೆ, ಸಾಧನೆ ಮತ್ತು ಫಲ, ಈ 3 ವಿಷಯಗಳನ್ನ ಚರ್ಚೆ ಮಾಡಿದೆ. ಮೊದಲನೇದಾಗಿ ಬ್ರಹ್ಮವಿದ್ಯಾ ಸ್ವರೂಪವನ್ನು ಹೇಳುತ್ತೆ. 1ನೇ ಮಂತ್ರ, 2ನೇ ಮಂತ್ರ ಮತ್ತು 3ನೇ ಮಂತ್ರಗಳಲ್ಲಿ ಈ ಸಂಸಾರ ವೃಕ್ಷದ ವರ್ಣನೆಯನ್ನು ಮಾಡೋದ್ರ ಮೂಲಕವಾಗಿ 1ನೇ ಮಂತ್ರ ಆರಂಭವಾಗುತ್ತೆ. ಊರ್ಧ್ವಮೂಲೋ ಅವಾಕ್ಷಾಕೋ ಏಷೋಶ್ವತ್ಥ ಸನಾತನಃ. ಊರ್ಧ್ವಮೂಲ ಅವಾಕ್ಷಾಖ ಅಂತ ಕರೆಯಲ್ಪಡುವಂತಹ ಸಂಸಾರ ವೃಕ್ಷ, ಸಮೂಲ ಸಂಸಾರ ವೃಕ್ಷದ ವಿವರ, ಆ ಮೂಲಕವಾಗಿ ಬ್ರಹ್ಮದ ವಿವರಣೆ ಬರುತ್ತೆ. ತದನಂತರ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾದ ಬ್ರಹ್ಮದ ವರ್ಣನೆ ಬರುತ್ತೆ. ಹಾಗೂ ಭಯ ಹೇತುತ್ವ ಅಂತ, ಭಯಾದಸ್ಯಾಗ್ನಿಸ್ತಪತಿ ಭಯಾತ್ತಪತಿ ಸೂರ್ಯ, ಭಯ ಹೇತುತ್ವವನ್ನು ಹೇಳುವುದ್ರ ಮೂಲಕವಾಗಿ ಬ್ರಹ್ಮನು ನಿಯಾಮಕನು ಎಂಬುದಾಗಿ ಒತ್ತು ಕೊಟ್ಟಿದೆ ಉಪನಿಷತ್ತು. ಈ ಜಗತ್ತಿನ ನಿಯಾಮಕನಾಗಿ ಆ ಪರಬ್ರಹ್ಮನೇ ಇದ್ದಾನೆ. ತದನಂತರ 4 ಮತ್ತು 5ನೇ ಮಂತ್ರಗಳಲ್ಲಿ ಸದ್ಯೋಮುಕ್ತಿಯ ಮಹತ್ವವನ್ನು ಹೇಳುತ್ತೆ. ಇಹ ಚೇದ್ ಅಶಕತ್ ಬೋದ್ಧುಂ ಶರೀರತ್ವಾನಿ ಕಲ್ಪದೆ. ಇಲ್ಲಿ ಆ ಬ್ರಹ್ಮವನ್ನು ಅರಿತುಕೊಳ್ಳಿಕ್ಕೆ ಸಾಧ್ಯವಾದರೆ ಅವನು ಮೋಕ್ಷವನ್ನು ಪಡಿತಾನೆ, ಇಲ್ಲವಾದ್ರೆ ಶರೀರವನ್ನು ಪಡಿತಾನೆ. ಅಷ್ಟೇ ಅಲ್ಲ, ಆ ಬೇರೆ ಬೇರೆ ಲೋಕಗಳಲ್ಲಿ ಬ್ರಹ್ಮಜ್ಞಾನ ಹೇಗಾಗುತ್ತದೆ ಅಂತ, ಮುಖವನ್ನ ಕನ್ನಡಿಯಲ್ಲಿ ಕಂಡುಕೊಂಡ ಹಾಗೆ ಮನುಷ್ಯ ಲೋಕದಲ್ಲಿ ಆಗುತ್ತೆ, ಗಂಧರ್ವ ಲೋಕದಲ್ಲಿ ಹೇಗಾಗತ್ತೆ, ಈ ರೀತಿಯಾಗಿ ಮನುಷ್ಯ ಲೋಕದಲ್ಲಿಯೇ ಆತ್ಮಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಅವನು ಅರ್ಹನು ಎಂಬುದಾಗಿ 4 ಮತ್ತು 5ನೇ ಮಂತ್ರದಲ್ಲಿ ಸದ್ಯೋಮುಕ್ತಿಯ ಮಹತ್ವ ಮತ್ತು ಮನುಷ್ಯ ಜನ್ಮದ ಮಹತ್ವವನ್ನು ಹೇಳಿತು. ತದನಂತರ 6, 7 ಮತ್ತು 8ನೇ ಮಂತ್ರಗಳಲ್ಲಿ ಆತ್ಮ ಅನಾತ್ಮ ವಿವೇಕ ಮತ್ತು ಪಂಚಕೋಶ ವಿವೇಕವನ್ನು ಮಾಡಿತು. ಇನ್ನು 9, 10 ಮತ್ತು 11ನೇ ಮಂತ್ರದಲ್ಲಿ ಯೋಗ ಸಾಧನೆ ವಿವರಣೆ ಬರ್ತದೆ. ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ. ಮನಸ್ಸಿನಿಂದ ಅಂದ್ರೆ ಬುದ್ಧಿಯಿಂದ ಪರಮಾತ್ಮನಲ್ಲಿಯೇ ಮನಸ್ಸನ್ನ ನೆಲೆ ನಿಲ್ಲುವಂತಹ ಯೋಗ ಸಾಧನೆಯನ್ನು ಮಾಡಬೇಕು ಎಂಬುದಾಗಿ ವಿವರಣೆ ಬರುತ್ತೆ. ಇನ್ನು 12 ಮತ್ತು 13ನೇ ಮಂತ್ರದಲ್ಲಿ ಅಸ್ತಿತ್ವೇವೋಪಲಬ್ಧವ್ಯ, ಆ ಪರಮಾತ್ಮನು ಇದ್ದಾನೆ ಎಂಬುದಾಗಿ ಮೊದಲು ಒಪ್ಪಿಕೊಂಡು ನಂತರ ಅವನನ್ನ ಯಥಾರ್ಥವಾಗಿ ತಿಳಿದುಕೊಂಡು ತತ್ವಭಾವದಲ್ಲಿ ನೆಲೆ ನಿಲ್ಲಬೇಕು ಅಂತ. ತತ್ವಭಾವ ಪ್ರಸೀದತಿ. ತತ್ವಭಾವ ಅಂದ್ರೆ ಅಪರೋಕ್ಷ ಜ್ಞಾನ, ಅನುಭವ ಜ್ಞಾನ ಎಂಬುದಾಗಿ ನಾವೇನ್ ಕರಿತೇವೋ ಅದು ಉಂಟಾಗ್ತದೆ. ಆದರೆ ಆರಂಭದ ಹೆಜ್ಜೆ ಶ್ರದ್ಧೆ ಎಂಬುದಾಗಿ ಹೇಳಿತು. ಇನ್ನು ಕೊನೆಯದಾಗಿ 14ರಿಂದ 18ನೇ ಮಂತ್ರದವರೆಗೆ ಬ್ರಹ್ಮಜ್ಞಾನದ ಫಲ ಯಾವುದು? ಕಾಮನಾಶ ಅನ್ನುವಂಥದ್ದು. ಮತ್ತೆ ಬ್ರಹ್ಮಪ್ರಾಪ್ತಿ ಮತ್ತು ಗ್ರಂಥಿನಾಶ, ಇಷ್ಟನ್ನು ಹೇಳಿತು ಸದ್ಯೋಮುಕ್ತಿಯ ಫಲ. ತದನಂತರ ಕ್ರಮಮುಕ್ತಿಯ ಫಲವಾದ ಬ್ರಹ್ಮಲೋಕ ಪ್ರಾಪ್ತಿ ಗಮನ. 101 ನಾಡಿಗಳಲ್ಲಿ ಸುಷುಮ್ನಾ ನಾಡಿಯ ಮೂಲಕ ನಾವು ಪ್ರಾಪ್ತಿ ಮಾಡ್ಕೊಳ್ತೇವೆ ಅಂತ ಹೇಳಿ ಕೊಟ್ಟ ಕೊನೆಯದಾಗಿ ಈ ಬ್ರಹ್ಮವಿದ್ಯೆಯನ್ನು ಉಪಸಂಹಾರ ಮಾಡಿ ಕೊನೆಗೆ ಆ ಉಪನಿಷತ್ತೇ ಈ ವಿಚಾರಕ್ಕೆ ಉಪಸಂಹಾರವನ್ನು ಮಾಡ್ತಾ ನಚಿಕೇತನಿಗೆ ಬ್ರಹ್ಮಜ್ಞಾನವಾಯಿತು ಅಂತ ಹೇಳಿತು. ಹೌದಲ್ವಾ? ನಾವು ಎಲ್ಲಾ ಉಪನಿಷತ್ ಕೇಳಿದ ಮೇಲೆ ನಚಿಕೇತನ ಕಥೆ ಏನಾಯ್ತು ಅಂತ. ನಚಿಕೇತ ಯಮಲೋಕಕ್ಕೆ ಹೋದ, ಮುಂದೇನಾಯ್ತು?
ಮುಂದೆ ಅವನು ಬ್ರಹ್ಮಜ್ಞಾನಿಯಾದ. ಬ್ರಹ್ಮಜ್ಞಾನಿಯಾದ ಮೇಲೇನು, ಬ್ರಹ್ಮಜ್ಞಾನವನ್ನು ಪ್ರಚಾರ ಮಾಡಿದ ಅಷ್ಟೇ. ವಿದ್ಯಾ ರಕ್ಷಣೆಯನ್ನು ಮಾಡಿದ, ಶಾಸ್ತ್ರ ರಕ್ಷಣೆಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಎಂಬುದಾಗಿ ನಾವು ಊಹಿಸಿಕೊಳ್ಬೇಕು. ಅಷ್ಟೇ ಅಲ್ಲ, ಯಾರು ಈ ಉಪನಿಷತ್ತಲ್ಲಿ ಹೇಳಿದ ವಿಚಾರವನ್ನ ಯಥಾರ್ಥವಾಗಿ ತಿಳಿದುಕೊಳ್ತಾರೆ ಅವರು ನಚಿಕೇತನ ಹಾಗೆ ಬ್ರಹ್ಮಜ್ಞಾನಿಗಳಾಗ್ತಾರೆ ಅಂತ ಹೇಳ್ತಾ ಕೊನೆಯದಾಗಿ ಶಾಂತಿ ಮಂತ್ರವನ್ನು ಹೇಳಿ ಈ ಉಪನಿಷತ್ತು ಇಲ್ಲಿಗೆ ಮುಕ್ತಾಯವಾಯಿತು. ನಾವು ಕೆಲವು ಸಮಯದ ಹಿಂದೆ ಆರಂಭ ಮಾಡಿ ಮಧ್ಯೆ ಮಧ್ಯೆ ಕೆಲವು ವಿಚ್ಛಿತ್ತಿಗಳಾದರೂ ಕೂಡ ಈ ಕಠೋಪನಿಷತ್ತಿನ ಚಿಂತನೆಯನ್ನ ಇಂದಿಗೆ ಅದು ಯಥಾಶಕ್ತಿ ಶಂಕರ ಭಗವತ್ಪಾದರು ಪರಮಾತ್ಮನು ಕೊಟ್ಟಂತಹ ಪ್ರೇರಣೆಯಂತೆ ನಮ್ಮ ಚರ್ಚೆ ಸಾಧ್ಯ ಆಯಿತು. ಶ್ರವಣವೂ ಕೂಡ ಒಂದು ಮುಖ್ಯ ಸಾಧನೆಯಾಗಿದೆ. ಅದರಿಂದ ಅಷ್ಟು ಕಾಲದಲ್ಲಿ ಅಂತೂ ಖಂಡಿತವಾಗಿ ನಮ್ಮ ಮನಸ್ಸು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಲಿಕ್ಕೆ ಸಾಧ್ಯವಾಯಿತು. ಅಷ್ಟೇ ಅಲ್ಲ, ಯಾರಿಗೆ ಉಪನಿಷತ್ತಿನ ಬಗ್ಗೆ ಪರಿಚಯ ಇಲ್ಲವೋ ಅಂಥವರಿಗೊಂದು ಪರಿಚಯ ಆಯಿತು. ಇದನ್ನ ಮತ್ತೆ ಮತ್ತೆ ನಾವು ಅನುಸಂಧಾನ ಮಾಡಬೇಕಾಗಿದ್ದಿದೆ. ಬೇರೆ ಬೇರೆ ಉಪನಿಷತ್ತುಗಳಲ್ಲಿಯೂ ಇದೇ ವಿಚಾರಗಳು ಬರುತ್ತೆ, ಅವಾಗಲೂ ಕೂಡ ನಾವು ಚರ್ಚೆ ಮಾಡೋಣ. ಒಟ್ಟಿನಲ್ಲಿ ಉಪನಿಷತ್ತಿನ ಚಿಂತನೆ ನಮಗೆ ಸ್ಪಷ್ಟತೆಯನ್ನು ಕೊಡುತ್ತೆ. ಉಪನಿಷತ್ತು ಯಾವ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದೆ, ವೇದದ ಅಂತಿಮವಾದ ಹೇಳಿಕೆ ಏನು, ಇನ್ನು ತಿಳಿಯುವುದ್ರ ಮೂಲಕ ಪ್ರಮಾಣದಲ್ಲಿ ಇರತಕ್ಕಂತಹ ನಮಗೆ ಸಂಶಯ ನಿವೃತ್ತಿ ಆಗುತ್ತೆ. ನಿಶ್ಚಯವಾಗಿ ಅದು ಅದ್ವೈತವನ್ನೇ ಹೇಳ್ತಾ ಇದೆ ಎಂಬುದು ನಮಗೆ ಈ ಉಪನಿಷತ್ತು ಗೊತ್ತಾಗ್ತದೆ. ಅಷ್ಟೇ ಅಲ್ಲ, ಅನೇಕ ಮಂತ್ರಗಳು ಸಾಧನೆಗೆ ತುಂಬಾ ಉಪಯುಕ್ತವಾದ ಮಂತ್ರಗಳು. ಸಾಧ್ಯವಾದರೆ ಅದನ್ನು ಕಂಠಸ್ಥ ಮಾಡಬಹುದು, ಇಲ್ಲವಾದರೆ ಅದರ ಅರ್ಥವನ್ನಾದರೂ ನಾವು ಮನಸ್ಸಲ್ಲಿ ಹೊರಳಾಡಿಸಬಹುದು. ಆ ಮೂಲಕವಾಗಿ ಒಂದು ಅವಕಾಶವನ್ನ ಭಗವಂತ ನಮಗೆ ಕರುಣಿಸಿದ್ದಾನೆ. ತಾವೆಲ್ಲರೂ ಕೂಡ ಒಳ್ಳೆಯ ಸಂಖ್ಯೆಯಲ್ಲಿ 75-76 ಮಂದಿ ಭಾಗವಹಿಸಿದ್ದೀರಿ. ತದನಂತರವೂ ಕೂಡ ಯೂಟ್ಯೂಬ್ ಅಲ್ಲಿ ಇರ್ತಕ್ಕಂಥದ್ದನ್ನ ತಾವುಗಳೆಲ್ಲ ಕೇಳ್ತಿದ್ದೀರಿ. ತಾವುಗಳೆಲ್ಲ ಈ ಒಂದು ಚಿಂತನೆ ಮಾಡೋದಕ್ಕೆ ನನಗೆ ಒಂದು ಸ್ಫೂರ್ತಿ ಎಂಬುದಾಗಿ ನಾನು ಭಾವಿಸಿಕೊಳ್ತೇನೆ. ಎಲ್ಲರಿಗೂ ಭಗವಂತನು ಈ ಅಧ್ಯಾತ್ಮ ಪಥದಲ್ಲಿ ನಿರ್ವಿಘ್ನವಾಗಿ ಮುನ್ನಡೆಸಲಿ. ನಮ್ಮ ಪ್ರಯತ್ನ ಹಾಗೂ ಭಗವಂತನ ಕೃಪೆ ಇದೆರಡೂ ಸೇರಿಕೊಂಡ್ರೆ ಯಶಸ್ಸು ಸಾಧ್ಯ ಆಗ್ತದೆ. ಆದ್ದರಿಂದ ಪ್ರಯತ್ನ ಮಾಡುವ ಬುದ್ಧಿಯನ್ನು ಅವನೇ ನೀಡಲಿ ಹಾಗೂ ನಮ್ಮನ್ನ ಕೈ ಹಿಡಿದು ಮುನ್ನಡೆಸಲಿ ಅಂತ ಪುನಃ ಪುನಃ ಗುರು ಪರಂಪರೆಯಲ್ಲಿ ಹಾಗೂ ಪರಮಾತ್ಮನಲ್ಲಿ ನಾವು ಬೇಡಿಕೊಳ್ಳೋಣ. ಮತ್ತು ಮುಂದೆ ಸ್ವಲ್ಪ ಕಾಲ ಯಾವ ಉಪನಿಷತ್ ತರಗತಿಗಳು ಇರೋದಿಲ್ಲ. ನಿಮಗೆ ಕೆಲವರಿಗೆ ಗೊತ್ತಿದೆ, ನಾವು ಆಶ್ರಮದಲ್ಲಿ ಸಾಧಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ವಸತಿ ವ್ಯವಸ್ಥೆಯನ್ನ, ಅನ್ನಕ್ಷೇತ್ರ ಮತ್ತು ಗೋಶಾಲೆ ವ್ಯವಸ್ಥೆ ನಿರ್ಮಾಣದ ಕಾರ್ಯವನ್ನ ಕೈಗೆತ್ತಿಕೊಂಡು ಕೆಲಸ ಮುಗಿಯುವ ಹಂತದಲ್ಲಿದೆ. ಬಹುಶಃ ಆಗಸ್ಟ್ ತಿಂಗಳ ಕೊನೆಯ ವಾರಗಳಲ್ಲಿ ಅದರ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಳ್ಳೋಣ ಅಂತಿದೆ ಭಗವದ್ ಇಚ್ಛೆಯಿಂದ. ಆ ಸಂದರ್ಭದಲ್ಲಿ ಎಲ್ಲವೂ ಸರಿಯಾಗಿ ಮುಕ್ತಾಯ ಆದರೆ ಆ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ಕರೆಯನ್ನ ತಿಳಿಸಲಾಗುತ್ತೆ. ತದನಂತರ ನಮ್ಮ ಮುಂದಿನ ತರಗತಿ ಯಾವಾಗ, ಹೇಗೆ, ಯಾವ ವಿಷಯ ಎನ್ನುವುದನ್ನ ನಿಮಗೆ ಗುಂಪಿನಲ್ಲಿ ತಿಳಿಸಲಾಗುತ್ತೆ. ಆದ್ದರಿಂದ ಎಲ್ಲರಿಗೂ ಭಗವಂತನು ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ